ಕ್ರಿಸ್ಮಸ್ ಹಬ್ಬದ ಒಂದು ಸಂದೇಶಕ್ಕಾಗಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. 12ನೇ ವಾಕ್ಯದವರೆಗೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಕುರುಬರು ಹೇಳಿದ ಆ ಮಾತುಗಳಿಗೆ ಆಶ್ಚರ್ಯಪಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋ ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಮಗಾಗಿ ಹುಟ್ಟಿ ಬಂದಂತಹ ಉದ್ದೇಶ ಅನೇಕ ಇರುವಂಥದ್ದಾಗಿದೆ. ಸದ್ಯ ವೇದನೆ ಓದುವಂಥ ಸಮಯದಲ್ಲಿ ಅನೇಕ ಕಾರ್ಯಗಳನ್ನ ಭಕ್ತರುಗಳು ನಮಗಾಗಿ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ. ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದಾಗಿ ಯೇಸು ಯಾಕೆ ಲೋಕದಲ್ಲಿ ಬಂದನು, ಯಾಕೆ ಹುಟ್ಟಿದನು, ಯಾವ ಉದ್ದೇಶ ಏನಿದೆ ಎಂಬುದಾಗಿ ಎಲ್ಲವನ್ನ ಏನ್ ಮಾಡಿದ್ದಾರೆ, ಬರೆದಿಟ್ಟಿರೋದು ನೋಡುತ್ತಾ ಇದ್ವಿ. ನನಗೆ ಅನೇಕ ದಿನಗಳಿಂದ ಒಂದು 2 ಕಾರ್ಯವು ಕಾಡುತ್ತಾ ಇತ್ತು. ಯಾವುದು ಇದು ಅರ್ಥ ನನಗೆ ಗೊತ್ತಾಗಲಿಲ್ಲ. ಒಂದು ಗೋದಲಿ, ಇನ್ನೊಂದು ಬಟ್ಟೆಯಿಂದ ಸುತ್ತಿರುವಂಥ ಮಗು. ಈ 2 ವಿಚಾರವಾಗಿ ನನಗೆ ಇದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಗೋದಲಿ ಅಂದ್ರೆ ಏನು ಎನ್ನುವುದು ನನಗೆ ಗೊತ್ತಾಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೂ ಏನಾಗಿದೆ, ನಮ್ಮ ಕುರುಬರಿಗೂ ಬಹಳ ಸಂಬಂಧ ಇರುವಂಥದ್ದಾಗಿದೆ. ಇದೀಗ ಕುರುಬರಿಗೂ ಬಹಳ ಸಂಬಂಧ ಇರುವಂಥದ್ದಾಗಿದೆ. ಈ ಕುರುಬರನ್ನು ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡುವಾಗ, ಕುರುಬರು ಅವರು ಏನಾಗ್ತಾರೆ ಅಂದ್ರೆ, ಅಡವಿಯಲ್ಲಿರುವಂಥವರಾಗಿದ್ದರು, ಕುರಿಗಳೊಂದಿಗೆ ಇರುವಂಥವರಾಗಿರುತ್ತಾರೆ. ಅವರು ಇಸ್ರಾಯೇಲ್ ಜನರಾಗಿದ್ದರೂ ಕೂಡ ಅವರು ತಮ್ಮ ಡೇರೆಗಳನ್ನ ಹಾಕಿಕೊಂಡು ಅಡವಿಯಲ್ಲಿ ಅವರು ಇರುವವರಾಗಿರುತ್ತಾರೆ. ಕುರಿಗಳೊಂದಿಗೆ ಅವರು ಇರುವವರಾಗಿರುತ್ತಾರೆ. ಆ ದಿನಗಳಲ್ಲಿ ಇದ್ದಂಥ ಆ ಇಸ್ರಾಯೇಲ್ ಜನರಲ್ಲಿ, ಆ ದಿನಗಳಲ್ಲಿ ಯೇಸು ಹುಟ್ಟಿದಂಥ ದಿನಗಳಲ್ಲಿ ಇದ್ದಂಥ ಕುರುಬರು, ಅವ್ರು ಏನಾಗಿದೆ ಅಂದ್ರೆ ತಿರಸ್ಕರಿಸಲ್ಪಟ್ಟವರಾಗಿ, ಅವರ ಒಂದು ಇಸ್ರಾಯೇಲ್ ಜನರಿಂದ ದೂರ ಇಡುವವರಾಗಿ ಅವ್ರನ್ನ ಇರುವ ಕಾರಣ ಅವರು ಅಶುದ್ಧರಾಗಿರುತ್ತಾರೆ. ಧರ್ಮಶಾಸ್ತ್ರವನ್ನ ಅವರು ಆಚರಣೆ ಮಾಡುವುದಿಲ್ಲ. ದೇವರು ಕೊಟ್ಟಿರುವಂಥ ನಿಯಮಗಳನ್ನು ಅವರು ಪಾಲಿಸುವುದಿಲ್ಲ. ಆದುದರಿಂದ ಅವರು ಅಶುದ್ಧರಾಗಿರುತ್ತಾರೆ ಎಂಬುದಾಗಿ ಹೇಳಿ ಅವರನ್ನು ದೇವರ ಆಲಯದವರೆಗೂ ಬಿಡ್ತಾರೆ, ಒಳಗಡೆ ಬೀಳಲ್ಲ. ಅವ್ರನ್ನ ಆಲಯದ ಒಳಗೆ ಬಂದ್ರೆ ಅವರು ಅಶುದ್ಧ ಮಾಡುತ್ತಾರೆ ಎಂಬುದಾಗಿ ಅವ್ರನ್ನ ಆಲಯದ ಒಳಗೆ ಬಿಡುವುದಿಲ್ಲ. ಯಾವ ಒಂದು ಮದುವೆ ಕಾರ್ಯಕ್ರಮ ಇದ್ರೂ ಕೂಡ ಅವರನ್ನ ಆ ಮದುವೆಗಳಿಗೆ ಅವರನ್ನ ಏನ್ ಮಾಡೋದಿಲ್ಲ, ಕರೆಯುವುದಿಲ್ಲ. ಒಳ್ಳೆ ಕಾರ್ಯಕ್ರಮಗಳಿಗೆ ಅವರನ್ನು ಏನ್ ಮಾಡುವುದಿಲ್ಲ, ಅನುಮತಿಸುವುದಿಲ್ಲ. ಆ ರೀತಿಯಾಗಿ ಕುರುಬರು ಒಂದು ಅವರ ಒಂದು ಜನಾಂಗಗಳಿಂದ ದೂರ ಇಡುವವರಾಗಿ, ತಳ್ಳಲ್ಪಟ್ಟವರಾಗಿ, ತಿರಸ್ಕರಿಸಲ್ಪಟ್ಟವರಾಗಿ, ಯಾವ ರೀತಿಯಾದ ಗಣನೆಗೆ ಬಾರದವರಾಗಿ ಅವ್ರು ಏನ್ ಮಾಡಿದ್ರೆ ಅಡವಿಯಲ್ಲಿ ಇರುವವರಾಗಿ. ಕಾರಣ ಯಾಕೆ ಆ ರೀತಿಯಲ್ಲಿ ಅವ್ರನ್ನ ಇಡುವುದಂದ್ರೆ, ದೇವರು ಕೊಟ್ಟಿರುವಂಥ ನಿಯಮಗಳನ್ನು ಅವರಿಗೆ ಪಾಲಿಸಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ, ದಿನಕ್ಕೆ ಎರಡು ಸಾರಿ ಅವರು ಸ್ನಾನ ಮಾಡಬೇಕು.
ಅದನ್ನ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ. ಅವರು ಅಡವಿಯಲ್ಲಿ ಇರುವವರಾಗಿರುತ್ತಾರೆ. ಅವ್ರು ಏನು ಮಾಡಬೇಕು? ಈಗೆಲ್ಲ ಊಟ ಮಾಡೋದಕ್ಕೆ ಮುಂಚಿತವಾಗಿ ಕೈಗಳನ್ನ ತೊಳೆದು ಕೈಕಾಲು ಮುಖ ತೊಳ್ಕೊಂಡು ಇದು ಮಾಡಿ ಅದು ಮಾಡಿ ಎಲ್ಲ ಪದ್ಧತಿಗಳನ್ನು ಅವ್ರು ಮಾಡಬೇಕಾಗುತ್ತದೆ. ಆದರೆ ಅವರು ಯಾವ ದೇವರು ಕೊಟ್ಟಿರುವಂತಹ ಸುಮಾರು 613 ನಿಯಮಗಳು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತಹ 613 ನಿಯಮಗಳನ್ನ ಅವರಿಂದ ಕೈಕೊಂಡು ನಡೆಯಲಿಕ್ಕೆ ಆಗುದಿಲ್ಲ. ಅವರು ಅಶುದ್ಧರಾಗಿರುತ್ತಾರೆ. ಒಂದು ವೇಳೆ ಸತ್ತ ಪ್ರಾಣಿಗಳು ಅಲ್ಲ ಸತ್ತು ಹೋಗಿರುವವರನ್ನ ಅವ್ರು ಏನು ಮಾಡಿದ್ರೆ ಒಂದು ವೇಳೆ ಭೇಟಿ ಆಗಬೇಕಾಗುತ್ತೆ, ಕುರಿಗಳು ಸತ್ತರೆ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅದರಿಂದ ಅವರು ಅಶುದ್ಧರಾಗುತ್ತಾರೆ. ಅದನ್ನು ಮುಟ್ಟುವಾಗ ಏನಾಗುತ್ತದೆ? ಅಶುದ್ಧರಾಗುತ್ತಾರೆ. ಅದೆಲ್ಲ ಭಯಂಕರವಾದ ಕಠಿಣವಾದ ಒಂದು ಪರಿಸ್ಥಿತಿ ಅವ್ರಿಗೆ ಇರುವಂಥದ್ದಾಗಿತ್ತು. ಆದ್ದರಿಂದ ಅವರನ್ನು ಏನು ಮಾಡುತ್ತಾರೆ? ದೂರ ಇಡುವವರಾಗಿದ್ರು. ಆದರೆ ಯಾಚಕರು ಅವರು ಕುರಿಯನ್ನ ಬಲಿ ಇಡುವುದಕ್ಕಾಗಿ ಯಾರ ಬಳಿಯಲ್ಲಿ ತಗೋಬೇಕು? ಕುರುಬರ ಬಳಿಯಲ್ಲೇ ಅವರು ತಗೋಬೇಕಾಗಿದೆ. ಕುರುಬರು ಸಾಕಿರುವಂತ ಬಳಿ ಕೊಡುವುದಕ್ಕೆ ಕುರಿಗಳು ಬೇಕಾಗಿರುವಂಥದ್ದಾಗಿದೆ. ಬಟ್ ಕುರುಬರವರಿಗೆ ಬೇಕಾಗಿಲ್ಲ. ಆ ರೀತಿಯಲ್ಲಿ ಅವರು ಇರುವಂಥವರಾಗಿದ್ರು. ಆದರೂ ಇದ್ರೂ ಕೂಡ ಅಲ್ಲ, ದೇವಾಲಯದ ಕುರುಬರು ಅಂತೇಳಿ ಸಪರೇಟ್ ಅವರು ಕೂಡ ಇರುವಂಥವರಾಗಿದ್ರು. ದೇವಾಲಯದ ಕುರುಬರು, ಹಲ್ಲೆಲೂಯಾ. ಈ ರೀತಿಯಾಗಿ ತಿರಸ್ಕರಿಸಲ್ಪಟ್ಟವರಾಗಿ ಅವ್ರು ಏನು ಮಾಡಿದ್ರು? ಸಮಾಜದಲ್ಲಿ ಅವರು ಜೀವನ ಮಾಡುತ್ತಾ ಇದ್ರು, ತಳ್ಳಲ್ಪಟ್ಟವರಾಗಿ ಅಲ್ವಾ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನರು ಎಲ್ಲರೂ ಕೂಡ ಐಗುಪ್ತ ದೇಶಕ್ಕೆ ಹೋದಂಥ ಸಮಯದಲ್ಲಿ ಯೋಸೇಫನು ಹೇಳಿದನು, ಬರೋಗನ ಬಳಿಯಲ್ಲಿ ನಿಲ್ಲಿಸಿದಾಗ ನಿಮ್ಮ ಕೆಲಸ ಏನೆಂಬುದಾಗಿ ಅವ್ರು ಕೇಳುವಾಗ ನಾವು ಕುರಿ ಕಾಯುವರು ಎಂಬುದಾಗಿ. ಯಾಕಂದ್ರೆ ಐಗುಪ್ತ ಜನರಿಗೆ ಕುರಿ ಕಾಯುವರ ಅಂದ್ರೆ ಕುರುಬರ ಅಂದ್ರೆ ಆಶ್ಚರ್ಯಕರವಾದ. ಆದ್ದರಿಂದ ನಾವು ಕುರಿ ಕಾಯುವರು ಎಂಬುದಾಗಿ ಹೇಳಿದರು. ಒಂದು ಕಾಲದಲ್ಲಿ ಅವರೆಲ್ಲರೂ ಕೂಡ ಕುರಿ ಕಾಯುವರಾಗಿ ಇದ್ದರು. ಆದರೆ ಇವತ್ತು ಅವರ ಅಂತಸ್ತು ಬದಲಾಗಿದೆ, ಅವರ ಸ್ಥಿತಿ ಬದಲಾಗಿದೆ, ಅವರ ಸ್ಥಾನ ಬದಲಾಗಿದೆ. ಆದ್ದರಿಂದ ಆ ಒಂದು ಕುರಿಗಳನ್ನು ಕಾಯುವಂತ ಕುರುಬರನ್ನ ದೂರ ಇಡುವರಾಗಿರುತ್ತಾರೆ. ಹಲ್ಲೆಲೂಯಾ. ಅಸಟ್ಟೆ ಮಾಡಲ್ಪಟ್ಟಂತ, ತಳ್ಳಲ್ಪಟ್ಟಂತ ಅಲ್ವಾ, ಯಾವ ಯೋಗ್ಯತೆಗೆ ಬಾರದವರು ಎಂಬುದಾಗಿ ತಳ್ಳಿಡಲ್ಪಟ್ಟಂತ ಆ ಕುರುಬರಿಗೆ ಯೇಸು ಕ್ರಿಸ್ತನ ಜನನವನ್ನು ಕುರಿತಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಸ್ವಾರ್ಥ ಸಾರಲ್ಪಟ್ಟಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ಮೊಟ್ಟ ಮೊದಲನೇ ಕ್ರಿಸ್ಮಸ್ ಆಚರಣೆ ಎಲ್ಲಿ ನಡೆಯಿತು? ಕುರುಬರೊಂದಿಗೆ, ದೇವದೂತರುಗಳೊಂದಿಗೆ ಕುರುಬರೊಂದಿಗೆ ಏನಾಗಿತ್ತು? ಕ್ರಿಸ್ಮಸ್ ಹಬ್ಬವನ್ನು ಅವ್ರು ಆಚರಿಸಿದ್ರು ಎಂಬ ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮಗೂ ಕೂಡ ಒಂದು ರೀತಿಯಲ್ಲಿ ಆ ರೀತಿಯಾಗಿರಬಹುದು. ನಾವು ಯಾವ ಯೋಗ್ಯತೆಗೆ ಬರದೇ ಇರೋದಾಗಿರಬಹುದು, ಯಾವ ಗಣನೆಗೆ ನಾವು ಬಾರದವರಾಗಿರಬಹುದು. ಒಂದು ವೇಳೆ ನಾವು ತಳ್ಳಲ್ಪಟ್ಟವರಾಗಿ ಕೀಳಾಗಿ ನಮ್ಮನ್ನು ನೋಡಬಹುದು. ನಾವು ಬಂದು ಬೆಳಗುವರು ಒಂದು ಕಾಲದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಂಥ ಜನ ಇವತ್ತು ಅವರ ಸ್ಥಿತಿ ಬದಲಾದಾಗ ನಮ್ಮನ್ನು ನೋಡಿ ಏನ್ ಮಾಡ್ತಾರೆ? ದೂರ ಹೋಗ್ತಾರೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ಬೋದು, ಒಂದೇ ಕ್ಲಾಸಲ್ಲಿ ಓದಿರ್ಬೋದು, ಅಷ್ಟು ತಿಕ್ಕ ಫ್ರಂಟ್ ನಾವೆಂಬುದಾಗಿ ಅಂದುಕೊಳ್ಳಬಹುದು. ಒಂದು ವೇಳೆ ಅವರ ಸ್ಥಿತಿ ಬದಲಾದಾಗ ಏನು ಮಾಡುತ್ತಾರೆ? ಅವರು ನಮ್ಮನ್ನು ಬಿಟ್ಟು ದೂರ ಹೋಗುವವರಾಗಿರ್ತಾರೆ. ಹಲ್ಲೆಲೂಯಾ ಅಲ್ವಾ. ನಾವು ಅವರ ಫಂಕ್ಷನ್ಗಳಿಗೆ ನಮ್ಮನ್ನು ಕರೆಯಲ್ಲ ಅಲ್ವಾ, ಅವರ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆಯೋದಿಲ್ಲ. ಆ ರೀತಿಯಾಗಿ ಸಮಾಜದಲ್ಲಿ ಈ ದಿನ ಕೂಡ ಆ ರೀತಿಯಾಗಿ ನಮ್ಮನ್ನು ಒಂದು ವೇಳೆ ತಲೆ ಇಟ್ಟಿರಬಹುದು. ಆದರೆ ದೇವರು ನಮ್ಮನ್ನು ಶ್ರೇಷ್ಠವಾಗಿ ನಮ್ಮನ್ನು ಏನ್ ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಶ್ರೇಷ್ಠವಾದವರು, ಅಮೂಲ್ಯವಾದ ಜನ. ದೇವರನ್ನ, ಆತನನ್ನ, ಸರ್ವಲೋಕವನ್ನು ಸೃಷ್ಟಿ ಮಾಡಿದ ಅಲ್ವಾ, ಆ ದೇವರನ್ನ ನಾವು ಆರಾಧನೆ ಮಾಡಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡ ನಾವು ಎಷ್ಟು ಒಂದು ಧನ್ಯವಾದವರು ಎಂಬುದಾಗಿದೆ ಅವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಈ ಕುರುಬರನ್ನು ಕುರಿತಾಗ ಅವರು ಎರಡು ರೀತಿಯಲ್ಲಿ ಆ ಜನರಿಗೆ ಸಹಾಯ ಮಾಡುವವರಾಗಿರುತ್ತಾರೆ. ಈ ಕುರುಬರು ಏನ್ ಮಾಡ್ತಾರೆ? ಎರಡು ರೀತಿಯಲ್ಲಿ ಅವರಿಗೆ ಜನರಿಗೆ ಸಹಾಯ ಮಾಡುವವರಾಗಿರುತ್ತಾರೆ. ಮೊದಲು ಈ ಕುರುಬರು ಏನ್ ಮಾಡುತ್ತಾರೆ? ಕುರಿಗಳನ್ನು ಕಾಯುವಂತ ಸಮಯದಲ್ಲಿ ಅಲ್ಲಿ ಅವರು ಇರುವಂತ ಸ್ಥಳದಲ್ಲಿ ಒಂದು ಎತ್ತರವಾದ ಒಂದು ಗೋಪುರ ಇರುವಂತ ಒಂದು ಬುರುಜನ್ನು ಕಟ್ಟುತ್ತಾರೆ. ಕಲ್ಲುಗಳಿಂದ ಅದನ್ನು ಕಟ್ಟಿ ದೊಡ್ಡ ಎತ್ತರವಾದ ಒಂದು ಗೋಪುರವನ್ನಾಗಿ ಮಾಡಿ ಅದರ ಮೇಲೆ ಕೂತುಕೊಂಡು ಅವ್ರು ಏನ್ ಮಾಡ್ತಾರೆ? ಕುರಿಗಳನ್ನ ಕಾಯುವರಾಗಿರೋ ರಾತ್ರಿ ಸಮಯದಲ್ಲಿ ಆ ಕುರಿಗಳೆಲ್ಲ ಏನ್ ಮಾಡ್ತಾರೆ? ಅಲ್ಲೇ ಇಟ್ಬಿಟ್ಟು ಆ ಒಂದು ಅದಕ್ಕೆ ಏನಂತಾರೆ ಅಂದ್ರೆ ಆ ಕುರುಬರ ಒಂದು ಬೃಜಿ ಎಂಬುದಾಗಿ ಹೇಳುತ್ತಾರೆ ಅದಕ್ಕೆ ಅಲ್ವಾ. ಕುರುಬರ ಒಂದು ಬೃಜಿ ಎಂಬುದಾಗಿ ಅದ್ರ ಕೆಳಗಡೆ ಒಂದು ಚಿಕ್ಕ ಒಂದು ರೂಮ್ ತರ ಮಾಡಿರ್ತಾರೆ, ಚಿಕ್ಕ ರೂಮ್ ತರ ಮಾಡಿರ್ತಾರೆ. ಅದ್ರ ಮೇಲೆ ಕಲ್ಲುಗಳನ್ನಿಟ್ಟು ಏನ್ ಮಾಡಿರ್ತಾರೆ? ಗೋಪುರವನ್ನ ಮಾಡಿ ಅದರ ಮೇಲೆ ಕೂತುಕೊಂಡು ರಾತ್ರಿ ವೇಳೆಗಳಲ್ಲಿ ತಮ್ಮ ಕುರಿಗಳನ್ನು ಅವರು ಕಾಯುವಂತ ಅಭ್ಯಾಸ ಅವರಿಗೆ. ಆ ಸಮಯದಲ್ಲಿ
ನೀವು 23ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಬರುತ್ತೆ ಅಲ್ವಾ, ನಾನು ಶತ್ರುಗಳ ಮುಂದೆಯೇ ನನಗೋಸ್ಕರ ಒಂದು ಔತಣವನ್ನು ಚಿತ್ತ ಮಾಡಿದೆ ಎಂಬುದಾಗಿ ಅಲ್ವಾ. ಶತ್ರುಗಳ ಮುಂದೆ ನನಗೋಸ್ಕರ ಔತಣವನ್ನ ಸಿದ್ಧಪಡಿಸಿದೆ ಎಂಬುದಾಗಿ. ಈ ಕುರುಬರಗಳ ಒಂದು ಗುಡಾರಗಳು ಅಲ್ಲೆಲ್ಲಿ ಇರುವಂತದ್ದಾಗಿರುತ್ತದೆ. ಶತ್ರು ಒಂದು ವೇಳೆ ಏನೋ ಒಂದು ತಪ್ಪು ಮಾಡಿ ಇಲ್ಲ ಏನೋ ಒಂದು ಕಾರ್ಯ ಮಾಡಿ ಅವನು ಏನ್ ಮಾಡುತ್ತಾನೆ, ತಪ್ಪಿಸಿಕೊಳ್ಳಲಿಗಾಗಿ ಅವನೇನ್ ಮಾಡುತ್ತಾನೆ, ಒಂದು ಆಶ್ರಯ ಪಟ್ಟಣ ಅಂತ ಒಂದು ಪಟ್ಟಣ ಇರುವಂತದ್ದಾಯ್ತು ಆಗಿನ ಕಾಲದಲ್ಲಿ, ಜೈಲ್ ತರ. ಅಲ್ಲಿ ಅವನು ಓಡಿ ಹೋಗಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಅವನ ಶತ್ರು ಅವನನ್ನು ಹಿಡಿಯಲಿಕ್ಕೆ ಆಗಲ್ಲ ಅಲ್ವಾ. ಅದರ ಮಧ್ಯದಲ್ಲಿ ಇವನನ್ನ ಹಿಡಿಯಲಿಕ್ಕೆ ಆಗದಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ಗುರುಬರ ಗುಡಾರದ ಒಳಗೆ ಹೋಗ್ಬಿಟ್ರೆ, ಗುರುಬರ ಗುಡಾರದ ಒಳಗೆ ಹೋದ್ರೆ ಅವ್ರು ಏನ್ ಮಾಡಲ್ಲ, ಅವರು ಗುಡಾರದೊಳಗೆ ಹೋಗಿ ಆ ಶತ್ರುವನ್ನು ಏನ್ ಮಾಡಲ್ಲ, ಅವ್ನು ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಅವ್ರು ಏನ್ ಮಾಡುತ್ತಾನೆ, ಆ ಒಳಗಡೆ ಕೂತ್ಕೊಂಡು ಕುರುಬರು ತಿನ್ನುವಂಥ ಆಹಾರ ಮಟನು ಅದೆಲ್ಲ ತಿಂದು ಏನು ಮಾಡ್ತಾನೆ, ಶತ್ರು ಹೊರಗಡೆ, ಇವನು ಹೊರಗಡೆ ಬರ್ತಾನೆ, ಅವನು ಹಿಡಿಬೇಕನ್ಬೋದಾಗಿ ಅವನು ಇರ್ತಾನೆ. ಏನು ಶತ್ರು ಹೊರಗಡೆ ಇರ್ತಾನೆ, ಶತ್ರು ಅವನು ಹೊರಗಡೆ ಇರ್ತಾನೆ, ಅವನು ಒಳಗಡೆ ಕೂತ್ಕೊಂಡು ತಿಂತಾ ಇರ್ತಾನೆ ಕುರುಬರ ಜೊತೆಯಲ್ಲಿ ಅಲ್ವಾ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೋಡು ಅವನು ಶತ್ರು ಹೊರಗಡೆ ಇದ್ದಾನೆ, ನಾನೇನು ಹಿಡಿಬೇಕನ್ಬೋದಾಗಿ ನಾನು ಕುರುಬರ ಜೊತೆಯಲ್ಲಿ ಗುಡಾರದೊಳಗೆ ಔತಣವನ್ನು ತಿಂತಾ ಇದ್ದೇನೆ ಅಂತ. ಅಲ್ಲೂಯ್ಯ, ಹಾಗೆ ಹೇಳ್ತಾ ಇದ್ದಾನೆ ಅಲ್ವಾ. ಯಾರು ದಾವಿದನೇ ಹೇಳ್ತಾ ಇದ್ದಾನೆ ಅಲ್ವಾ, ಶತ್ರುಗಳ ಮುಂದೆಯೇ ನನಗೋಸ್ಕರ ಒಂದು ಔತಣವನ್ನು ಸಿದ್ಧ ಮಾಡಿದೆ. ಕುರುಬರು ಅವ್ರಿಗೋಸ್ಕರ ಎಲ್ಲ ಮಾಡಿ ಇಟ್ಟಿರ್ತಾರೆ ಅಲ್ವಾ. ಇವನು ತಪ್ಪು ಮಾಡಿದವನು ಓಡಿ ಅದರೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಅಲ್ವಾ. ಹಿಡಿಬೇಕು ಅಂತ ಬಂದಿರುವ ಶತ್ರು ಏನು ಮಾಡ್ತಾ ಇದ್ದಾನೆ, ಮಗನೇ ಬಾ ಹೊರಗಡೆ ಬರಲೇಬೇಕಲ್ಲ ಅಂತ ಕಾಯ್ತಾ ಇರ್ತಾನೆ. ಅವನು ಒಳಗಡೆ ಕೂತ್ಕೊಂಡು ಏನು ಮಾಡ್ತಾನೆ, ಕುರುಬರ ಜೊತೆಲಿ ಚೆನ್ನಾಗಿ ಅವತನ ಊಟ ಮಾಡ್ತಾನೆ, ಇವನು ಹಸುವೆಯಿಂದ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ರ ಬೈಬಲಲ್ಲಿ ಇರುವಂತ ಕೆಲವೊಂದು ಕಾರ್ಯಗಳು. ಆದ್ರೆ ಈ ಕುರುಬರ ಒಳಗೆ ನಾನು ಹೇಳಿದನಲ್ವಾ, ಅವ್ರ ಮೇಲೆ ಕೂತ್ಕೊಂಡು ಅದರ ಕುರಿಗಳನ್ನೆಲ್ಲ ಕಾಯುವರಾಗಿರ್ತಾರೆ. ಕೆಳಗಡೆ ಒಂದು ರೂಮ್ ಇರುತ್ತೆ, ಆ ರೂಮ್ ಒಳಗಡೆ ಒಂದು ಸಣ್ಣ ಒಂದು ಗುಂಡಿಯನ್ನ ಮಾಡಿ ಅದರಲ್ಲಿ ಅದರ ಸುತ್ತ ಸುಣ್ಣ ಹಚ್ಚಿ ಅದನ್ನ ಏನ್ ಮಾಡಿರ್ತಾರೆ, ಒಂದು ಗುಂಡಿಯನ್ನ ಮಾಡಿ ಅದನ್ನು ಸ್ವಚ್ಛ ಮಾಡಿ ಇಟ್ಟಿರ್ತಾರೆ. ಇದು ಏನ್ ಮಾಡ್ತಾರಂದ್ರೆ, ಈ ಸ್ವಚ್ಛಲ ಕುರಿಯನ್ನ ಬಲಿ ಕೊಡುವುದಕ್ಕಾಗಿ ಏನ್ ಮಾಡುತ್ತಾರೆ, ಅದನ್ನ ತೆಗೆದುಕೊಳ್ಳೋದು. ಅದು ಶ್ರೇಷ್ಠವಾದದ್ದು. ಎಲ್ಲ ನಾನು ನೋಡ್ಬೇಕು, ಅಕ್ಕಪಕ್ಕ ನೋಡ್ಬೇಡ್ರಿ, ಎಲ್ಲರೂ ಹೊಸ ಸೀರೆ ಹೊಸ ಶರ್ಟ್ ಹಾಕೊಂಡಿದ್ವಿ, ನಿಮ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲ, ನಿಮಗೆ ಚೆನ್ನಾಗಿರುತ್ತೆ. ನನ್ನನ್ನು ನೋಡ್ರಿ, ಆವಾಗ ನಿಮಗೆ ಇದು ಅರ್ಥ ಆಗ್ತದೆ. ಯಾಜಕರಿಗೆ ಬಲಿ ಕೊಡುವುದಕ್ಕಾಗಿ ಒಂದು ಸ್ವಚ್ಛಲ ಕುರಿ, ಅಂದ್ರೆ ಒಂದು ಕುರಿ ಆಗಲಿ ಆಡಾಗಲಿ ಮೊಟ್ಟ ಮೊದಲನೇದಾಗಿ ಹಾಕುವಂತ ಕುರಿ, ಆ ಕುರಿಯನ್ನ ಅವ್ರು ಏನ್ ಮಾಡುತ್ತಾರೆ, ಅದು ಹುಟ್ಟಿದ ತಕ್ಷಣವೇ ಅದು ಬಿದ್ದು ಏನು ಗಾಯ ಆಗದಂತೆ ಅವ್ರು ಏನ್ ಮಾಡ್ತಾರೆ, ಓಡಾಡಿ ನೋಡಿರ್ತೀರ ಕುರಿಗಳು ಹಾಕಿದಾಗ ಏನಾಗ್ತದೆ, ಸ್ವಲ್ಪ ಹೊತ್ತು ಏನ್ ಮಾತ್ರ ಎದ್ದು ನಿಂತು ಓಡಾಡಲಿಕ್ಕೆ ಶುರು ಮಾಡ್ತದೆ. ಅದು ಬಿದ್ದು ಕಾಲು ಮುರಿದು ಇಲ್ಲ ಏನಾದ್ರು ಗಾಯ ಆಗಿ ಅದು ಏನು ಆಗಬಾರದು ಎಂಬುದಕ್ಕಾಗಿ ಆ ಮರಿಯನ್ನು ತಗೊಂಡು ಅವ್ರು ಏನ್ ಮಾಡುತ್ತಾರೆ, ಅದನ್ನ ಕ್ಲೀನ್ ಮಾಡಿ ಬಟ್ಟೆಯಿಂದ ಸುತ್ತಿ ಅದನ್ನ ಆ ಒಂದು ಆ ಕುರುಬರ ಒಂದು ಇದೆಯಲ್ಲ, ಬ್ರೂಚ್ ಇದೆಯಲ್ಲ, ಆ ಒಂದು ಗೋಪುರದ ಕೆಳಗಡೆ ಒಂದು ಮನೆ ಇದೆ, ಅದರೊಳಗೆ ಸಣ್ಣ ಗುಂಡಿ ಮಾಡಿ ಅದರಲ್ಲಿ ಸುಣ್ಣ ಹಚ್ಚಿಟ್ಟಿರ್ತಾರೆ. ಅದರ ಒಳಗೆ ಅದನ್ನ ಮಲಗಿಸ್ತಾರೆ. ಅದುವೇ ಗೋಧಲಿ ಎಂಬುದಾಗಿ ಅರ್ಥ. ಅದನ್ನ ಗೋಧಲಿ ಎಂಬುದಾಗಿ ಹೇಳ್ತಾರೆ. ಆ ಕುರಿಯನ್ನ, ಸ್ವಚ್ಛಲ ಮಗು ಕುರಿಯನ್ನ ಬಟ್ಟೆಯಿಂದ ಸುತ್ತಿ ಅದನ್ನ ಆ ಗೋಧಲಿ ಒಳಗೆ ಇಡ್ತಾರೆ. ಸುಣ್ಣ ಯಾಕೆ ಹಚ್ತಾರೆ, ಸುಣ್ಣ ಸ್ವಲ್ಪ ಹೀಟ್ ಆಗುತ್ತದೆ. ಈಗ ಕೆಲವೊಂದು ಮಕ್ಕಳು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಹಾಸ್ಪಿಟ್ಲಲ್ಲಿ ಏನ್ ಮಾಡ್ತಾರೆ, ಅದು ಒಂದು ಅದಕ್ಕೇನಂತಾರೆ, ವೆಂಟಿಲೇಟರ್, ಸರಿ, ಅದು ನನಗೆ ಬರ್ತಾ ಇಲ್ಲ, ಸರಿ, ಅದರೊಳಗೆ ಅದು ಹೀಟ್ಗಾಗಿ ಅದರಲ್ಲಿ ಇರ್ತಾರೆ. ಅದು ಹೀಟ್ ಆಗಿರುತ್ತೆ, ಅದು ಹೀಟ್ ಆಗಬೇಕು, ಮಗು ಹೀಟ್ ಆಗಬೇಕು, ಅದು ಚೆನ್ನಾಗಿ ಏನಾಗ್ತದೆ, ಬೆಳೆಯುತ್ತೆ ಎಂಬುದಾಗಿ ಅದರೊಳಗೆ ಇಟ್ಟಿರುತ್ತಾರೆ. ಅದೇ ರೀತಿಯಲ್ಲೇ ಈ ಒಂದು ಕುರಿಯನ್ನು ಕೂಡ ಸ್ವಚ್ಛಲ ಕುರಿ ಅಲ್ವಾ, ಮೊದಲು ಆ ಹಾಡು ಆ ಬೆಳೆದು ಏನಾಗುತ್ತೆ, ಸ್ವಚ್ಛಲ ಮೊದಲನೇದಾಗಿ ಬಿಟ್ಟುವಂತ ಆ ಒಂದು ಕುರಿಯನ್ನ ಬಟ್ಟೆಯಿಂದ ಸುತ್ತಿ ಆ ಗೋಧಲಿ ಒಳಗೆ ಮಲಗಿಸಿ ಆ ನಂತರ ಬಂದು ನೋಡುವಾಗ, ಬಟ್ಟೆಯನ್ನು ತೆಗೆದು ನೋಡುವಾಗ
ಅದು ಏನಾಗುತ್ತದೆ, ಯಾವ ರೀತಿಯಾದ ದೋಷವಿಲ್ಲದೆ, ಯಾವ ಗಾಯವಿಲ್ಲದೆ, ಯಾವ ರೀತಿಯಾದ ಒಂದು ದೋಷವಿಲ್ಲದೆ ಅದು ಕಂಡು ಬರುವಾಗ ಕುರುಬರೆಲ್ಲರೂ ಕೂಡ ಏನು ಮಾಡ್ತಾರೆ, ಅಲ್ಲಿ ನಿಂತುಕೊಂಡು ಡ್ಯಾನ್ಸ್ ಆಡಿ ಹಾಡುಗಳನ್ನು ಹಾಡುತ್ತಾರೆ. ಏನು ಮಾಡ್ತಾರೆ? ನಿಂತುಕೊಂಡು ಡ್ಯಾನ್ಸ್ ಆಡಿ ಹಾಡುಗಳನ್ನು ಹಾಡುತ್ತಾರೆ. ಈ ಹಾಡುಗಳನ್ನು ಅವ್ರು ಕೇಳುವಾಗ, ಹಾಡುವುದನ್ನು ಕುರುಬರು ಹಾಡುವುದನ್ನು ಕೇಳುವಾಗ ಅವ್ರು ಏನು ಮಾಡ್ತಾರೆ ಅಲ್ವಾ, ಯಾಜಕರು ಅವ್ರಿಗೆ ಗೊತ್ತಾಗ್ತದೆ ಈ ಹಾಡು, ಇವರು ಹಾಡುತ್ತಾ ಇರುವುದನ್ನ ಯಾಜಕರು ಕೇಳುವಾಗ ಆಗ ಒಂದು ಚೊಚ್ಚಲ ಮಗು, ಯಾವ ನಿಷ್ಕಳಂಕವಾದ, ಯಾವ ಒಂದು ದೋಷವಿಲ್ಲದ ಒಂದು ಮಗು, ಒಂದು ಕುರಿ ಹುಟ್ಟಿದೆ ಎಂಬುದಾಗಿ ಅವರಿಗೆ ಅದು ತಿಳಿದು ಬರುವಂಥದ್ದಾಗಿರುತ್ತದೆ. ಅದು ಬಹಳ ಬೆಲೆ ಬಾಳುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಗುಗಾಗಿ, ಆ ಒಂದು ಕುರಿಗಾಗಿ ಯಾಜಕರು ಸಂತೋಷ ಪಡುತ್ತಾರೆ, ಕುರುಬರು ಸಂತೋಷ ಪಡುವರಾಗಿರುತ್ತಾರೆ. ಅದುವೇ ಗೋದಲಿ ಎಂಬುದಾಗಿ. ಗೋದಲಿ ಅಂದ್ರೆ ಏನು ಅರ್ಥ ಆಯ್ತಾ ಅಲ್ವಾ? ಆ ಒಂದು ಕುರುಬರು ಮಾಡಿರುವಂತ ಆ ಒಂದು ಅವರ ಮನೆ, ಆದರೆ ಒಂದು ಬುರುಜು, ಕುರುಬರ ಬುರುಜು ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ. ಅದಕ್ಕೆ ಅದ್ರ ಕೆಳಗಡೆ ಒಂದು ಮನೆ, ಒಂದು ಸಣ್ಣ ಒಂದು ಕೋಣೆ ಇರುತ್ತೆ, ಅದರೊಳಗೆ ಒಂದು ಗುಂಡಿ ಮಾಡಿ ಅದರಲ್ಲಿ ಸುಣ್ಣ ಹಚ್ಚಿ ಅದರಲ್ಲಿ ಕುರಿಗಳನ್ನು ಮಲಗಿಸ್ತಾರೆ. ಅದಕ್ಕೆ ಗೋದಲಿ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರವಾಗಲಿ. ಒಂದು ಕುರಿ ಮರಿ, ಚೊಚ್ಚಲ ಕುರಿ ಅಲ್ವಾ ಹುಟ್ಟಿದಾಗ ಕುರುಬರಿಗೆ ಎಷ್ಟೋ ಸಂತೋಷ, ಯಾಜಕರಿಗೆ ಸಂತೋಷ. ಯಾಕೆ? ಬಲಿ ಕೊಡುವುದಕ್ಕಾಗಿ ಒಂದು ಕುರಿ ಹುಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮೊದಲನೇದಾಗಿ ಅವರು ಮಾಡುವಂಥ ಒಂದು ಸಹಾಯ. ಎರಡನೇದಾಗಿ ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಅದೇನಾಗ್ತಾರೆ, ಮುಟ್ಟು ಬರುವಂಥ ಸಮಯದಲ್ಲಿ ಅವರು ಮನೆಯಲ್ಲಿ 4-5 ಜನ ಇದ್ರೆ ಅವ್ರದ್ದು ಏನು ತೊಂದರೆ ಇಲ್ಲ, ಅವರು ಒಂದು ಮೂಲೆಯಲ್ಲಿ ಇರ್ತಾರೆ ಅಲ್ವಾ. ಆಗಿನ ಕಾಲದ ದೋಷ ಎಂಬುದಾಗಿ ಮೂಲೆಯಲ್ಲಿ ಅವ್ರನ್ನ ಇಟ್ಟಿರ್ತಾರೆ. ಪೀರಿಯಡ್ಸ್ ಬರುವಂಥ ಸಮಯದಲ್ಲಿ 4-5 ದಿನ ಅವ್ರನ್ನ ದೂರ ಇಡ್ತಾರೆ, ಮೂಲೆಯಲ್ಲಿ ಇರುವವರಾಗಿರುತ್ತಾರೆ. ಜನ ಜಾಸ್ತಿ ಇರುವಂಥ ಸಮಯದಲ್ಲಿ, ಮನೆಯಲ್ಲಿ ಜಾಸ್ತಿ ಜನ ಇರುವಂಥ ಸಮಯದಲ್ಲಿ ಅವರು ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಕಾರಣ ಅವ್ರನ್ನ ಮುಟ್ಟುವವರೆಲ್ಲರೂ ಕೂಡ ದೋಷಭರಿತರಾಗುತ್ತಾರೆ, ಅಶುದ್ಧರಾಗುತ್ತಾರೆ. ಆದ್ದರಿಂದ ಅವ್ರನ್ನ ಏನು ಮಾಡುತ್ತಾರೆ, ಆ ಕಾಲದಲ್ಲಿ ಈ ಕುರುಬರ ಆ ಒಂದು ಕೋಣೆ ಒಳಗೆ, ಆ ಗೋದಲಿ ಇರುವಂಥ ಸ್ಥಳಕ್ಕೆ ಅವರನ್ನು ಕಳಿಸ್ತಾರೆ. ಅವರು ಆ ದಿನಗಳವರೆಗೆ ಅದರಲ್ಲೇ ಅವರು ಇರುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ಇದನ್ನ ಯಾಕೆ ಪಾಸ್ಟರ್ ಇವತ್ತು ಹೇಳ್ತೀರಾ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನು ಮರಿಯಳು ಅವ್ರು ಏನ್ ಮಾಡ್ತಾ ಇದ್ದಾರೆ, ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ ಹೋಗ್ತಾರೆ. ಹೌದಲ್ವಾ? ಬೆತ್ಲೆಹೇಮಲ್ಲಿ ಅವರು ಇರುವಂಥ ಸಮಯದಲ್ಲಿ ಈಗ ನಮಗೆಲ್ಲರಿಗೂ ಏನಾಗಿದೆ ಅಂದರೆ, ನಾವೆಲ್ಲ ಈ ಪಿಕ್ಚರಲ್ಲಿ ನೋಡಿ ನೋಡಿ ನಮಗೆ ಏನು ಅಭ್ಯಾಸ ಅಂದರೆ, ಅವರು ಗಣೇಶಮಾರಿ ತಗೋಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ತಮ್ಮ ಸ್ವಂತ ಊರಿಗೆ ಹೋಗ್ತಾರೆ. ಅವರು ಸ್ವಂತ ಊರಲ್ಲಿ ಹೋಗುವಂಥ ಸಮಯದಲ್ಲಿ ಅವ್ರಿಗೆ ಡೆಲಿವರಿ ಆಯಿತು, ಅವ್ರಿಗೆ ಏನಾಗಿಲ್ಲ, ಯಾವ ಒಂದು ರೂಮು ಸಿಗಲಿಲ್ಲ. ಹಂಗಾಗಿ ಅವ್ರು ಏನು ಮಾಡಿದ್ರು ಅಲ್ವಾ, ಅವರು ಕುರಿ ಮರಿ ಹಾಕಿರುವಂಥ ಸ್ಥಳದಲ್ಲಿ ಅವರು ಹಾಕಲ್ಪಟ್ಟರು ಎಂಬುದಾಗಿ ನಾವೆಲ್ಲರೂ ಅಂದುಕೊಂಡಿದ್ದೇವೆ. ನಾನು ಕೂಡ ಹಂಗೆ ಅಂದುಕೊಂಡೆ. ಆದರೆ ನಾವು ಬೈಬಲನ್ನು ಈಗ ಓದಿದ ಭಾಗ್ಯದಲ್ಲಿ ಸರಿಯಾಗಿ ನೀವು ಓದುವಾಗ ಅವರು ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ ಬಂದು ತಂಗಿದ್ರು. ಅವರು ಬೆತ್ಲೆಹೇಮಲ್ಲಿ ಇರುವಂಥ ಸಮಯದಲ್ಲಿ ಅವ್ರಿಗೆ ಗರ್ಭವೇದನೆಯಾಗಿ ಮಗು ಹುಟ್ಟಿತ್ತು ಎಂಬುದಾಗಿ ನೋಡುತ್ತಾ ಇದ್ರು. ಹೌದಲ್ವಾ? ಹೌದಲ್ವಾ? ಸರಿ, ಓದೇ ಬಿಡೋಣ ಅದನ್ನಲ್ವಾ. ಸರಿ, 4ನೇ ವಾಕ್ಯದಿಂದ ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲೆಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ದಾವೀದನ ಊರಿಗೆ ಹೋದನು, ಹೋಗಿ ಅಲ್ಲೇ ಇದ್ದಾನೆ ಅವನು. ಹೌದಲ್ವಾ? ಹೆಸರು ಬರೆಸಿಕೊಳ್ಳೋದಕ್ಕಾಗಿ ಅವನು ಅಲ್ಲಿ ಇದ್ದಾನೆ. ಹೋದಂತ ಸಮಯದಲ್ಲಿ ಅಲ್ಲಿ ಏನಾಗಿದೆ, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಸರಿ, ಅವ್ರಿಗೆ ಡೆಲಿವರಿ ಆಗಿದೆ, ಛತ್ರದಲ್ಲಿ ಜಾಗ ಇಲ್ಲ. ಛತ್ರ ಎನ್ನುವಂಥದ್ದು ಈಗ ಬೈಬಲ್ ಪಂಡಿತರು ಹೇಳ್ತಾ ಇದ್ದಾರೆ, ಅದು ಯಾವುದು ಲಾಡ್ಜಿ ಅಲ್ಲ, ಯಾವುದು ಅಲ್ಲ, ಛತ್ರನೂ ಅಲ್ಲ, ಅದು ಮೇಲ್ಮನೆ ಎಂಬುದಾಗಿ ಹೇಳ್ತಾರೆ. ಅವರು ತಂಗಿದ್ದಂಥ ಮೇಲ್ಮನೆ.
ಯಾಕಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಇವರು ಗಲಿಲೆಯ ನಾಶೂರಿಂದ ಏನ್ ಮಾಡ್ತಾ ಇದ್ದಾರೆ, ಅವರು ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಆ ರೀತಿಯಾಗಿ ಎಲ್ಲರೂ ಕೂಡ ನೆಂಟರುಗಳು ಎಲ್ಲರೂ ಬಂದಿರುತ್ತಾರೆ. ಯಾಕಂದ್ರೆ ಯೋಸೇಫನು ಯಹೂದ ವಂಶದವನು, ದಾವಿದನ ವಂಶದವನು. ಅವರ ನೆಂಟರು ಎಲ್ಲರೂ ಕೂಡ ಬಂದು ಆ ಮನೆಯಲ್ಲಿ ಅವರು ಕೂಡಿರುವುದರಿಂದ ಆ ಸಮಯದಲ್ಲಿ ಆಕೆಗೆ ಏರಿಗೆ ಆಯಿತು. ಸ್ವಚ್ಛಲ ಮಗುವನ್ನ ಆಕೆ ಏನಾಗಿಲ್ಲ ಬಡ್ದಿದ್ದಾಳೆ. ಅದನ್ನ ಎಲ್ಲಿ ಇಡಬೇಕನ್ನೋ ಒಂದು ಆಗಲಿಲ್ಲ. ಯಾಕಂದ್ರೆ ಈ ಗರ್ಭವತಿ ಆಗಿರುವಂತ ಡೆಲಿವರಿ ಆದ್ರೆ ಅವ್ರು ಏನಾಗುತ್ತೆ ಅಂದ್ರೆ ಅವರು ಕೂಡ ಅಶುದ್ಧರಾಗಿರುತ್ತಾರೆ. ಅಲ್ಲೂಯ, ಗಂಡು ಮಗು ಹುಟ್ರೆ 40 ದಿವಸ, ಹೆಣ್ಣು ಮಗು ಹುಟ್ರೆ 60 ದಿವಸ. ಆ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಅಶುದ್ಧರು ಎಂಬುದಾಗಿ ಹೇಳಿ ಆ ದಿನಗಳವರೆಗೂ ಅವ್ರು ಏನ್ ಮಾಡ್ತಾರೆ, ದೂರ ಇರುವವರಾಗಿರುತ್ತಾರೆ. ಆದ್ದರಿಂದ ಹೆಚ್ಚಾದ ಜನ ಅವ್ರು ಇದ್ದಂಥ ಸ್ಥಳದಲ್ಲಿ ಇದ್ದದರಿಂದ ಅವ್ರು ಏನ್ ಮಾಡಿದ್ರು, ಮಗುವನ್ನ ಬಟ್ಟೆಯಲ್ಲಿ ಸುತ್ತಿ ಎಲ್ಲಿಗೆ ಹೋದ್ರು, ಆ ಕುರುಬರ ಆ ಒಂದು ಬರುಸಿಗೆ ಹೋದ್ರು ಅಲ್ವಾ. ಅವರನ್ನ ಯೋಸೇಫನನ್ನು ಮರಿಯಲನ್ನ ಆ ಮಗುವನ್ನ ತೆಗೆದುಕೊಂಡು ಮರಿಯಲ್ ಏನ್ ಮಾಡಿದ್ರು, ಆ ಇದ್ದಂತ ಮನೆಯಲ್ಲಿ ಹೋಗಿ ಸ್ಥಳ ಇಲ್ಲ, ಅದು ದೋಷಭರಿತವಾದುದು, ಅನೇಕ ಜನರು ಇರುವುದರಿಂದ ಆಕೆ ಏನ್ ಮಾಡಿದ್ರು, ಆಕೆಯನ್ನು ಯೋಸೇಫನನ್ನು ಏನ್ ಮಾಡಿದ್ರು, ಅಲ್ಲಿ ಕುರುಬರ ಇರುವಂತ ಆ ಒಂದು ಸ್ಥಳಕ್ಕೆ ಕರೆದ್ರು. ಅವ್ರು ಏನ್ ಮಾಡಿದ್ರು, ಅಲ್ಲಿ ಮಾಡಲ್ಪಟ್ಟಿದ್ದ ಆ ಗೋದಲಿಯಲ್ಲಿ ಬಟ್ಟೆಯಿಂದ ಮಗುವನ್ನ ಸುತ್ತಿ ಆ ಮಗುವನ್ನ ಮಲಗಿಸಿದ್ರು. ಅಲ್ಲೂಯ, ಅಲ್ಲೂಯ. ಈಗ ಅರ್ಥ ಆಗ್ತಾ ಇದೆಯಾ? ಗೋದಲಿಯಲ್ಲಿ ಯಾಕೆ ಮಲಗಿಸಿದ್ರು, ಬಟ್ಟೆಯಿಂದ ಯಾಕೆ ಮಲಗಿಸಿದ್ರು ಅಲ್ವಾ? ಸರಿ, ಈಗ ಈಗ ಏನಾಗಿದೆ, ಯೇಸು ಸ್ವಾಮಿ ಹುಟ್ಟಿದ ನಂತರ ದೇವದೂತರುಗಳು ಇಳಿದು ಬರುತ್ತಾ ಇದ್ದಾರೆ. ಈ ಸಂದೇಶವನ್ನು ಯಾರಿಗೆ ಹೇಳುತ್ತಾ ಇದ್ದಾರೆ? ಕುರುಬರಿಗೆ ಹೇಳುತ್ತಾ ಇದ್ದಾರೆ. ಯಾಕೆ ಅಂದ್ರೆ ಕುರುಬರು ಹೋಗಿ ಸರ್ಟಿಫಿಕೇಟ್ ಕೊಡಬೇಕು. ಈ ಚೊಚ್ಚಲ ಮಗು ಯಾವ ದೋಷವಿಲ್ಲದೆ ಶುದ್ಧವಾಗಿ ಹುಟ್ಟಿದೆ ಎಂಬುದಾಗಿ ಹೇಳಿ ಅವ್ರಿಗೇನ್ ಮಾಡ್ಬೇಕು, ತಿಳಿಸಬೇಕು. ಆದ ಕಾರಣ ದೇವದೂತರುಗಳು ಇಳಿದು ಬಂದು ಏನ್ ಮಾಡುತ್ತಾ ಇದ್ದಾನೆ, ಈಗೋ ನಿಮಗೆ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರವನ್ನ ಹುಟ್ಟಿದ್ದಾನೆ. ಕಾರಣ ಅಲ್ವಾ, ಇವತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನ ಹೆಸರು ಯೇಸು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈಗೋ ಏನ್ ಮಾಡ್ತಾ ಇದ್ದಾನೆ, ಬಟ್ಟೆಯಿಂದ ಸುತ್ತಲ್ಪಟ್ಟಿರುವ ಒಂದು ಮಗು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ ಎಂಬುದಾಗಿ ಹೇಳಿ ಅವರ ಸಂಗಡ ದೇವದೂತರುಗಳು ಬಂದು ಹಾಡುತ್ತಾ ಇರುವುದನ್ನು ನೋಡುತ್ತಾ ಇದ್ದಾರೆ. ದೇವದೂತರುಗಳು ಗೊತ್ತಿದೆ ಇದು ಪರಿಶುದ್ಧವಾದದ್ದು, ನಿಷ್ಕಳಂಕವಾದದ್ದು, ಪರಿಶುದ್ಧವಾದ ಒಂದು ಕುರಿ, ಸ್ವಚ್ಛಲ ಕುರಿ ನಮಗಾಗಿ ಬಲಿಯಾಗಿ ಏನ್ ಮಾಡಿದೆ, ಲೋಕದಲ್ಲಿ ಹುಟ್ಟಿ ಬಂದಿದೆ ಎಂಬುದಾಗಿ ಹೇಳಿ ಆ ದೇವದೂತರೊಂದಿಗೆ ಸೇರಿ ಏನ್ ಮಾಡುತ್ತಾ ಇದ್ದಾನೆ, ಅವರೆಲ್ಲರೂ ಕೂಡ ಹಾಡುತ್ತಾ ಇದ್ದಾರೆ. ಹಾಡುತ್ತಾ ಇದ್ರೆ ಏನರ್ಥ, ಒಂದು ಕುರಿ ಹುಟ್ಟಿದೆ, ಒಂದು ಸ್ವಚ್ಛಲ ಮರಿ ಹುಟ್ಟಿದೆ, ಒಂದು ಸ್ವಚ್ಛಲ ಕುರಿಮರಿ ನಮಗಾಗಿ ಹುಟ್ಟಿದೆ, ಬಲಿ ಕೊಡುವುದಕ್ಕಾಗಿ ಅದು ಹುಟ್ಟಿದೆ ಎಂಬುದಾಗಿ ಅರ್ಥ. ದೇವದೂತರುಗಳು ಬಂದು ಆಡುತ್ತಾ ಇದ್ದಾನೆ ಅಲ್ವಾ. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಅಲ್ವಾ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರಿಗೆ ಒಳಿತಾನೆ ಎಂಬುದಾಗಿ ಅವರು ಆಡುತ್ತಾ ಇದ್ದಾರೆ. ಆಡಿದ ನಂತರ ಕುರುಬರಿಗೆ ಒಂದು ಸಂತೋಷ. ಅವರಿಗೆ ತಿಳಿಸಲ್ಪಟ್ಟಂತಹ ಆ ವಿಷಯಗಳನ್ನ ನೋಡುವುದಕ್ಕಾಗಿ ಅವ್ರು ಏನ್ ಮಾಡುತ್ತಾ ಇದ್ದಾರೆ, ಹೋಗಿ ಏನ್ ಮಾಡ್ತಾ ಇದ್ದಾನೆ, ಆ ಗೋದಲಿಯಲ್ಲಿ ಹೋಗಿ ಅವರು ನೋಡಿದಾಗ ಬಟ್ಟೆಯಿಂದ ಸುತ್ತಲ್ಪಟ್ಟ ಆ ಮಗು ಅಲ್ಲಿ ಮಲಗಿರುವುದನ್ನು ಕಂಡು ಅವರು ಸಂತೋಷ ಪಟ್ರಂತೆ. ಅಲಲುಯ, ಅಲಲುಯ. ಅವ್ರು ಏನಾಗಿದ್ರು, ಸಂತೋಷ ಪಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮಗೋಸ್ಕರ ಅಲ್ವಾ ಬಟ್ಟೆಯಿಂದ ಸುತ್ತಲ್ಪಟ್ಟು ಒಂದು ಕುರಿಮರಿಯಾಗಿ, ದೋಷ ಇಲ್ಲದವನಾಗಿ, ಪರಿಶುದ್ಧ ಆದ ಒಂದು ಸ್ವಚ್ಛಲ ಮಗು ನಮಗಾಗಿ ಗೋದಲಿಯಲ್ಲಿ ಬಟ್ಟೆಯಿಂದ ಸುತ್ತಲ್ಪಟ್ಟ ಮಗುವನ್ನ ಕುರುಬರು ಹೋಗಿ ನೋಡಿ ಅವರು ಆಶ್ಚರ್ಯಪಟ್ಟು ಏನ್ ಮಾಡಿದ್ರಂತೆ, ಬೇರೆಯವರಿಗೆ ಹೇಳಿದ್ದಾರೆ, ಬೇರೆಯವರಿಗೆ ಹೋಗಿ ತಿಳಿಸಿದ್ರು. ಅದನ್ನೇ ನಾವು ಓದ್ತಾ ಇದ್ದೀವಿ ಅಲ್ವಾ. ಅವ್ರು ಏನ್ ಮಾಡಿದ್ರು, ಆ 16ನೇ ವಾಕ್ಯವನ್ನ ಓದೋಣ. ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದರೆ ಎಲ್ಲರೂ ಕೂಡ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಕುರುಬರು ಹೋಗಿ ನೋಡಿ ಸಂತೋಷಪಟ್ಟು ಅದನ್ನು ಯಾರಿಗೆ ಹೇಳಿದ್ರು, ಈ ವರ್ತಮಾನಗಳನ್ನೆಲ್ಲ, ಈ ವಿಷಯಗಳನ್ನೆಲ್ಲ ಯಾರಿಗೆ ತಿಳಿಸಿದ್ರು, ಜನರಿಗೆ ತಿಳಿಸಿದ್ರು. ಏನಂತ, ನಿಮಗಾಗಿ ಒಂದು ಕುರಿ, ನಿಮಗಾಗಿ ಒಂದು ಚೊಚ್ಚಲ ಮಗು ಬಲಿಯಾಗಿ ಏನಾಗಿದೆ, ಗೋದಲಿಯಲ್ಲಿ ಹುಟ್ಟಿದೆ. ಆ ಒಂದು ಸಂತೋಷದ ಒಂದು ಸಮಾಚಾರವನ್ನ ಅವರು ತಿಳಿಸಿದ್ರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ,
ಹಲ್ಲೆಲೂಯಾ. ಇದೇ ಕುರುಬರು ಮಾಡಿದಂಥ ಕಾರ್ಯವು. ಈ ಗೋಧಲಿ ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ? ಯಾಕೆ ಬಟ್ಟೆಯಿಂದ ಸುತ್ತಿದ್ರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಬಟ್ಟೆಯಿಂದ ಯಾಕೆ ಸುತ್ತಾರೆ ಅಲ್ವಾ? ಅದು ಯಾವ ರೀತಿಯಾದ ಗಾಯಗಳು ಆಗಬಾರ್ದು, ಯಾವ ರೀತಿಯಾದ ದೋಷ ಆಗಬಾರ್ದು, ಅದು ಕೆಳಗೆ ಬಿದ್ದು ಏನಾಗಬಾರ್ದು, ಕೈಕಾಲು ಮುರಿಬಾರದು. ಅದು ಏನಾಗಿದ್ರೆ ಬಲಿ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಬಟ್ಟೆಯಿಂದ ಸುತ್ತಿ ಅದನ್ನು ಗೋಧಲಿಯಲ್ಲಿ ಮಲಗಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದವರೇ, ಯೇಸು ನಮಗಾಗಿ ಒಂದು ಶುದ್ಧವಾದ ಒಂದು ಕುರಿಮರಿಯಾಗಿ ನಮಗಾಗಿ ಆತನು ಹುಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಓದೋಣ ಯೆಶಾಯ 53ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯಗಳನ್ನು ಓದೋಣ. ಯೆಶಾಯ 53ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯಗಳನ್ನು ಓದೋಣ. ಅವನು ಧಿಕ್ಕರಿಸಲ್ಪಟ್ಟವನು, ಅವರು ಧಿಕ್ಕರಿಸಲ್ಪಟ್ಟವರು, ಮನುಷ್ಯರು ಸೇರಿಸಿಕೊಳ್ಳದವನು, ಮನುಷ್ಯರಿಂದ ಸೇರಿಸಲ್ಪಡದವರು, ಸಂಕಷ್ಟಕ್ಕೊಳಗಾದವನು, ಕಷ್ಟಕ್ಕೆ ಒಳಗಾದವರು, ವ್ಯಾಧಿ ಪೀಡಿತನು, ವ್ಯಾಧಿ ಪೀಡಿತ, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ, ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಒಳಗಾದವನಾಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿರಿ, ಇಲ್ಲಿ ಮನುಷ್ಯರಿಂದ ತಿರಸ್ಕರಿಸ ಯೇಸುವನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖಕ್ಕೆ ಓರೆ ಮಾಡಿಕೊಳ್ಳುವ, ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಯೇಸುವನ್ನು ಕುರಿತಾಗ ಆ ದಿನದಲ್ಲಿ ಯಾರಿಗೂ ಗೊತ್ತಿಲ್ಲ. ಯೇಸು ಹುಟ್ಟಿರುವಂಥ ದಿನದಲ್ಲಿ ಯಾರು ಯೇಸುವನ್ನು ಕುರಿತಾಗಿ ಗೊತ್ತಿಲ್ಲ. ನಮಗಾಗಿ ಒಂದು ಮಗು ಹುಟ್ಟಿದೆ, ನಮಗಾಗಿ ಒಂದು ಕುರಿಮರಿ ಹುಟ್ಟಿದೆ, ನಮಗಾಗಿ ಬಲಿಯಾಗಿ ಲೋಕದಲ್ಲಿ ಹುಟ್ಟಿದೆ, ನಮ್ಮನ್ನು ರಕ್ಷಿಸೋದಕ್ಕಾಗಿ. ಈ ಲೋಕದ ಪಾಪಗಳಿಂದ, ಶಾಪಗಳಿಂದ, ಈ ಒಂದು ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿ, ನರಕದಿಂದ ತಪ್ಪಿಸಿ, ನಾಶದಿಂದ ತಪ್ಪಿಸಿ, ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸಬೇಕೆಂಬುದಕ್ಕಾಗಿ ಒಂದು ಕುರಿ ನಮಗಾಗಿ ಹುಟ್ಟಿದೆ ಅನ್ನೋದನ್ನು ಜನರಿಗೆ ಗೊತ್ತಿಲ್ಲ. ಅದೇ ಬರೆಯಲ್ಪಟ್ಟಿದೆ. ಅವ್ರು ಏನಾಗಿದ್ದಾನೆ? ಧಿಕ್ಕರಿಸಲ್ಪಟ್ಟವರಾಗಿ, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ, ಧಿಕ್ಕಾರಕ್ಕೆ ಒಳಗಾದವನು ಎಂಬುದಾಗಿ. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಬೆಟ್ಟು ತಂದವನು, ಗುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂಬುದಾಗಿ ಯೇಸುವನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವು, ತಳ್ಳಲ್ಪಟ್ಟವು, ಬೇಡವಾದವರು ಅಲ್ವಾ? ಯೇಸು ಯಾರಿಗೆ ಬೇಡವರಾಗಿದ್ರು? ಆ ಯೇಸು ನಮಗಾಗಿ ಏನ್ ಮಾಡಿದ್ರು? ಒಂದು ಕುರಿಮರಿಯಾಗಿ ಆತನು ಬಂದನು ಎಂಬುದಾಗಿ ನೋಡುತ್ತಾನೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ ಮತ್ತು 36ನೇ ವಾಕ್ಯಗಳಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುವನ್ನು ಕುರಿತಾಗಿ ಹೇಳುತ್ತಾ ಇದ್ದಾನೆ. ಹೋದ್ರೆ 1ನೇ ಅಧ್ಯಾಯ 29-36. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಯಜ್ಞಕ್ಕೆ ದೇವರು ನೇಮಿಸಿರುವಂತ ಕುರಿ ಎಂಬುದಾಗಿ ಹೇಳಿ ಅವನು ಹೇಳುವುದನ್ನು ನೋಡುತ್ತಾ ಇದ್ದೇವೆ. 36ನೇ ವಾಕ್ಯವನ್ನು ಓದೋಣ. ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಯೇಸು ಅಲ್ಲಿ ತಿರುಗಾಡುತ್ತಿರುವುದನ್ನ ಸ್ನಾನಿಕನಾದ ಯೋಹಾನನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ನೋಡಿರಿ, ಯಜ್ಞಕ್ಕೆ ದೇವರು ನೇಮಿಸಿರುವಂತ ಕುರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಪಾಪಗಳಿಗೆ ಪರಿಹಾರ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ಕುರಿಯನ್ನ ತೆಗೆದುಕೊಂಡು ಯಾಜಕನ ಬಳಿಯಲ್ಲಿ ಹೋಗುವಾಗ ಆ ಯಾಜಕನು ನಮಗಾಗಿ ಆ ಕುರಿಯನ್ನ ಕಡಿದು ಅದರ ರಕ್ತವನ್ನ ಚೆಲ್ಲಿ ಏನ್ ಮಾಡ್ತಾನೆ? ನಮ್ಮ ಪಾಪವನ್ನು ಪರಿಹಾರವನ್ನು ಉಂಟು ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯೇಸು ಅದನ್ನೆಲ್ಲ ತೆಗೆದುಹಾಕಿ ಮನುಷ್ಯನ ಪಾಪಗಳಿಂದ ಅವನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಅವನನ್ನು ಪರಿಶುದ್ಧ ಮಾಡಬೇಕೆಂಬುದಕ್ಕಾಗಿ ಒಂದು ಕುರಿಮರಿಯಾಗಿ ಆತನು ಈ ಲೋಕದಲ್ಲಿ ಇಳಿದು ಬಂದನು.
ಹಲ್ಲೆಲೂಯಾ. ಆತನ ಒಂದು ಕುರಿಮರಿಯಾಗಿ ಈ ಲೋಕದಲ್ಲಿ ಇಳಿದು ಬಂದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಮೊದಲನೇ ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದೋಣ. ಮೊದಲನೇ ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಏನಾಗಿದ್ದಾನೆ? ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿ. ಯೇಸು ಏನಾಗಿದ್ದಾನೆ? ಪೂರ್ಣಾಂಗವಾದ ನಿಷ್ಕಳಂಕ, ತಲೆಯಿಂದ ಪಾದದವರೆಗೆ ಯಾವ ರೀತಿಯಾದ ದೋಷವಿಲ್ಲ, ನಿಷ್ಕಳಂಕವಾದ ಒಂದು ಕುರಿಯಾಗಿ ಯೇಸು ಈ ಲೋಕದಲ್ಲಿ ಬಂದನು. ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಕೂಡ ಯೇಸುವನ್ನು ಕುರಿತಾಗಿ ಬರೆಯಲ್ಪಟ್ಟಿರುವುದು ನೋಡುತ್ತಾ ಇದ್ದೇವೆ. ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ತಾನೇ ನಿರ್ದೋಷಿಯನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ತನ್ನನ್ನು ತಾನೇ ನಿರ್ದೋಷಿಯಾಗಿ ದೇವರಿಗೆ ಸಮರ್ಪಿಸಿಕೊಂಡಂತ ಒಂದು ಕುರಿಯಾಗಿ ಯೇಸುವಿನಲ್ಲಿ ಕಾಣಿಸಿಕೊಳ್ಳೋದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿರಿ, ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದಿದಾಗ ಅಲ್ವಾ, ತಮ್ಮನ್ನೇ ಬಲಿಯಾಗಿ ಅರ್ಪಿಸುವುದಕ್ಕಾಗಿ ಈ ಲೋಕದಲ್ಲಿ ಆತನು ಬಂದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಕೂಡ 5ನೇ ಅಧ್ಯಾಯ 6ನೇ ವಾಕ್ಯ, 8ನೇ ವಾಕ್ಯ, 9ನೇ ವಾಕ್ಯ, 12ನೇ ವಾಕ್ಯಗಳಲ್ಲಿ ಕೂಡ 5ನೇ ಅಧ್ಯಾಯದಲ್ಲಿ ಆತನು ಕುರಿಮರಿ ಆತನು ಅಲ್ವಾ, ಆತನು ಕುರಿಮರಿ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಕುರಿಮರಿ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ನಾವು ನೋಡುವಂಥ ಸಮಯದಲ್ಲಿ ಪ್ರಕಟಣೆ 13:8ರಲ್ಲಿ ಕೂಡ ಕುರಿಮರಿ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೆಲ್ಲವೂ ಕೂಡ ನೀವು ತೆಗೆದು ಓದೋದು ಬೇಡ. ಇದೆಲ್ಲವೂ ಕೂಡ ಆತನನ್ನು ಕುರಿಮರಿಯಾಗಿರುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 13:8 ಓದನ. ಪ್ರಕಟಣೆ 13:8 ಓದನ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನು. ಹಲ್ಲೆಲೂಯಾ. ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಕೊಯ್ಯಲ್ಪಟ್ಟಂತ ಕುರಿ ಎಂಬುದಾಗಿ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಯೋಹಾನನು ಹೇಳುತ್ತಾ ಇದ್ದಾನೆ. ಶಿಷ್ಯನಾದ ಯೋಹಾನನು, ಅಪೊಸ್ತಲನಾದ ಯೋಹಾನನು ದೇವರನ್ನು ಪರಲೋಕ ರಾಜ್ಯದಲ್ಲಿ ನೋಡುವಾಗ ಈಗಲೂ ಕೂಡ ಅದನ್ನು ಕೊಯ್ಯಲ್ಪಟ್ಟಂತ ಕುರಿಯಾಗಿ, ಯುಗದ ಉತ್ಪತ್ತಿಗೆ ಮುಂಚಿತವಾಗಿ ಕೊಯ್ಯಲ್ಪಟ್ಟಂತ ಒಂದು ಕುರಿಯಾಗಿ ಆತನ ನಾವು ನೋಡುವನಾಗಿದ್ದಾನೆ. ಇದೇ ದರ್ಶನವನ್ನೇ ಸ್ನಾನಿಕನಾದ ಯೋಹಾನನು ನೋಡಿ ಹೇಳುತ್ತಾ ಇದ್ದಾನೆ, ಈಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟ ಕುರಿ ಎಂಬುದಾಗಿ ಯೇಸುವನ್ನು ಕುರಿತಾಗಿ ಸಾಕ್ಷಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮಗಾಗಿ ಯಜ್ಞವಾಗಿ ಬಲಿಯಾದಂಥ ಒಂದು ಕುರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನ್ಯ ವೇದಗಳಲ್ಲಿ ಬರೆಯಲ್ಪಟ್ಟಿರುವಂಥ, ಎಲ್ಲ ವೇದಗಳಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರಜಾಪತಿಯಾಗಿ ಯಾವ ದೋಷವಿಲ್ಲದ ಪ್ರಜಾಪತಿ ಅನ್ನುವನು ಮನುಷ್ಯರ ಒಂದು ದೋಷಕ್ಕಾಗಿ, ಮನುಷ್ಯರ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಅವನು ಬಲಿಯಾಗಬೇಕು. ಆ ಪ್ರಜಾಪತಿ ಹೇಗಿರಬೇಕು? ದೋಷವಿಲ್ಲದವನಾಗಿರಬೇಕು, ನಿಷ್ಕಳಂಕವೂ ಉಳ್ಳದವನಾಗಿರಬೇಕು, ಸರ್ವಾಂಕವೂ ಅವನು ಏನಾಗಿರಬೇಕು? ಶುದ್ಧನಾಗಿರಬೇಕು. ಅವನು ಆ ರೀತಿಯಲ್ಲಿ ಯೋಗ್ಯತೆ ಉಳ್ಳಂತ ಒಬ್ಬ ವ್ಯಕ್ತಿಯೇ ಪ್ರಜಾಪತಿಯಾಗಿರುವನಾಗಿರ್ತಾನೆ. ಆ ಪ್ರಜಾಪತಿ ಬೇರೆ ಯಾರಲ್ಲ, ಯೇಸುವನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. 4 ವೇದಗಳಲ್ಲಿ ಪ್ರಜಾಪತಿಯನ್ನು ಕುರಿತಾಗಿ ಬರೆಯಲ್ಪಟ್ಟಿರುವುದಾದ್ರೆ ಅದು ಯೇಸುವಿಗೆ ಅದು ಹೋಲಿಕೆ ಆಗಿರುವಂಥದ್ದಾಗಿರುತ್ತದೆ. ಈ ಲೋಕದಲ್ಲಿರೋ ಬೇರೆ ಯಾವ ದೇವರುಗಳಿಗೂ ಅದನ್ನು ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ದೇವರುಗಳು ಬಲಿಯಾಗಿ ಏನಾಗಲಿಲ್ಲ, ಶಿಲುಬೆಯಲ್ಲಿ ಬಲಿಯಾಗಿ ತಮ್ಮನ್ನು ಅರ್ಪಿಸಿಕೊಟ್ಟಿಲ್ಲ. ಜನರ ಪಾಪಗಳಿಗಾಗಿ, ಜನರ ದೋಷಗಳಿಗಾಗಿ, ಜನರ ಅಕ್ರಮಗಳಿಗಾಗಿ ಯಾವ ದೇವರು ಬಂದು ಏನಾಗಿಲ್ಲ, ಬಲಿ ಕೊಟ್ಟಿಲ್ಲ. ಯಾವ ದೇವರು ರಕ್ತ ಕೊಟ್ಟಿಲ್ಲ. ಯಾವ ದೇವರು ಜೀವವನ್ನು ಕೊಟ್ಟಿಲ್ಲ. ಯೇಸು ಒಬ್ಬನೇ ನಮಗಾಗಿ, ನಮ್ಮ ಪಾಪದ ಪರಿಹಾರಕ್ಕಾಗಿ ಆತನು ಏನು ಮಾಡಿದ್ದಾನೆ? ಬಲಿಯಾಗಿ ತನ್ನನ್ನು ಅರ್ಪಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಒಬ್ಬನೇ ನಮಗಾಗಿ ಏನು ಮಾಡಿದ್ದಾನೆ? ಜೀವವನ್ನು ಕೊಟ್ಟಿದ್ದಾನೆ. ಆ ಯೇಸುವಿನ ರಕ್ತದಿಂದ ನಮಗೆ ಪಾಪಗಳು ಪರಿಹಾರವಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರು ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು
ನಮಗಾಗಿ. ಒಬ್ಬರು ನಾಶವಾಗಬಾರದು, ಒಬ್ಬರು ನಾಶವಾಗಬಾರದು. ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕು, ಎಲ್ಲರೂ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬೇಕೆಂಬುದಕ್ಕಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನೀವು ಓದುವಾಗ ಅದರಲ್ಲಿ 3 ವಿಷಯಗಳು ಕೊಡಲ್ಪಟ್ಟಿದೆ. 9ನೇ ವಾಕ್ಯದಲ್ಲಿ ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇ ಬೇಕಾಗಿತ್ತು. ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇ ಬೇಕಾಗಿತ್ತು. ಎಲ್ಲರಿಗೋಸ್ಕರ ಮರಣವನ್ನು ಹೊಂದಿಕೊಳ್ಳಬೇಕಾದಿತ್ತು ಎಂಬುದಾಗಿ ನೋಡುತ್ತೆ. ಆದ್ರೆ ಏನು ಅರ್ಥ? ಈ 9ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವಂತ ಈ ಕಾರ್ಯಗಳನ್ನ ನೀವು ನೋಡುವಂತ ಸಮಯದಲ್ಲಿ ಆತನು ನಾನು ಸಾಯಬೇಕಾದ ಸ್ಥಳದಲ್ಲಿ, ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ನನಗೋಸ್ಕರ ಯೇಸು ಬಲಿಯಾದನು ಎಂಬುದಾಗಿ ಹೇಳುತ್ತಾರೆ. ಆತನೊಬ್ಬ ಏನಾಗ್ತಾರೆ, ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಅಲ್ಲ, ನನಗೆ ಬದಲಾಗಿ ಯೇಸು ತಾನು ಬದಲಾದನು ಎಂಬುದಾಗಿ ನೋಡುತ್ತೆ. ತಾನು ಏನಾಗಿದ್ದಾನೆ, ಬಲಿಯಾದನು ಎಂಬುದಾಗಿ ನೋಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೋಸ್ಕರ? ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ, ನಾನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ತಾನು ಬಲಿಯಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಅದಕ್ಕೆ ಎಲ್ಲರಿಗೋಸ್ಕರ ಆತನ ಏನ್ ಮಾಡಿದನಂತೆ, ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಏನ್ ಮಾಡಿದ್ದಾನೆ, ನಾನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ಒಂದು ಕುರಿಯನ್ನಾಗಿ, ಚೊಚ್ಚಲ ಮಗುವಾಗಿ ಆತನ ಏನ್ ಮಾಡಿದಾನೆ, ಶಿಲುಬೆಯಲ್ಲಿ ಸತ್ತಿದ್ದಾನೆ. ಆತ ನಮಗೆ ಕೊಟ್ಟುವಂತ ಒಂದು ಗಿಫ್ಟ್. ಏನಾಗಿದೆ? ಗಿಫ್ಟ್. ಯೇಸು ಕೊಟ್ಟಿರುವಂತ ಬಹುಮಾನ ಅದು. ಯೇಸು ನನಗಾಗಿ ಕೊಟ್ಟಿರುವಂತ ಬಹುಮಾನ ಅದು. ಮಗಳೇ, ನೀನು ಸಾಯೋದು ಬೇಡ, ನಿನಗೆ ಬದಲಾಗಿ ನನ್ನನ್ನೇ ನಾನು ಅರ್ಪಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಯಾಕೆ ಲೋಕದಲ್ಲಿ ಹುಟ್ಟಿ ಬಂದದನೋ ಅಲ್ವಾ? ನನಗೋಸ್ಕರ ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಡಲಿಕ್ಕೆ ಬಂದ. ಹಲ್ಲೆಲೂಯ. ನಾನು ಸಾಯಬೇಕಾದ ಸ್ಥಳದಲ್ಲಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಬೇಕು. ಆ ಪಾಪದ ಕ್ಷಮಾಪಣೆ ನಾವು ಹೊಂದಿಕೊಳ್ಳಬೇಕು. ಯೇಸು ಶ್ರಮಪಟ್ಟು ಅನುಭವಿಸಿದಂತಹ ಆ ಒಂದು ಸಂಪಾದಿಸಿಕೊಂಡಂತ ರಕ್ಷಣೆಯನ್ನ ಪ್ರತಿಯೊಬ್ಬರು ಕೂಡ ನಾವು ಹೊಂದಿಕೊಳ್ಳಬೇಕು. ಆ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳದೆ ಹೋದ್ರೆ ನಾವು ಕ್ರಿಸ್ಮಸ್ ಅನ್ನು ಆಚರಿಸೋದಂಥದ್ದು ವ್ಯರ್ಥ. ಹಲ್ಲೆಲೂಯ. ಪಕ್ಕದಲ್ಲಿಯವರು ಕೇಳಿರಿ, ಆ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಾ? ನೀನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ತನ್ನ ಪ್ರಾಣ ಕೊಟ್ಟಿದ್ದಾನೆ. ನೀನು ಬಲಿಯಾಗಬೇಕಾಗಿತ್ತು, ಯೇಸು ಬಲಿಯಾಗಿದ್ದಾನೆ. ಯಾಕೆ? ನಿನ್ನನ್ನು ರಕ್ಷಿಸಲಿಗೆ. ರಕ್ಷಣೆ ಒಂದು. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದಾಗಿ ಅಲ್ಲಿ ನಾವು ನೋಡುವ ಸಮಯದಲ್ಲಿ 11ನೇ ವಾಕ್ಯ, ಆತನಿಗೆ ಯಾಕಂದ್ರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರ 10ನೇ ವಾಕ್ಯ ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಕರ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ರಕ್ಷಣೆ ಅಧಿಪತಿ ಅಲ್ವಾ? ಒಂದು ನಮಗಾಗಿ ಒಂದು ಹೊಸ ಮಾರ್ಗವನ್ನ ತೆರೆಯ ಮಾಡಿ ಆತನೇನ್ ಮಾಡಿದಾನೆ, ನಮ್ಮ ಮುಂದೆ ಹೋಗಿದ್ದಾನೆ. ಆದ್ರೆ ಇದರಲ್ಲಿ ನಾವು ನೋಡುವಂತ ಸಮಯದಲ್ಲಿ ರಕ್ಷಣಾ
ಕರ್ತನು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಆ ರಕ್ಷಣೆ ಎನ್ನುವಂಥ ಒಂದು ಹೊಸ ಮಾರ್ಗವನ್ನು ತೆರೆಯ ಮಾಡಿ ಯಾರು ಅದರೊಳಗೆ ಹೋಗದ ದಾರಿಯಲ್ಲಿ ಆತನ ಏನು ಮಾಡಿದ್ದಾನೆ, ಆ ಒಂದು ಮಾರ್ಗವನ್ನು ನಮಗಾಗಿ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯಾವ ಒಂದು ಮಾರ್ಗವು ಇಲ್ಲದೇ ಇರುವ ಒಂದು ಸ್ಥಳದಲ್ಲಿ, ನಡೆಯಲಿಕ್ಕೆ ಆಗದೇ ಇರುವ ಒಂದು ಸ್ಥಳದಲ್ಲಿ ಯೇಸು ಮುಂದೆ ಹೋಗಿ ಆತನನ್ನು ನಾವು ಹಿಂಬಾಲಿಸಿಕೊಂಡು ಹೋಗಬೇಕಾದ ಒಂದು ಮಾರ್ಗವನ್ನು ಆತನು ಸಿದ್ಧಪಡಿಸಿದ. ಯಾರಿಗೆಲ್ಲ ಅರ್ಥ ಆಗ್ತದೆ? ಹಳೆಯ ಒಡಂಬಡಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ಧರ್ಮಶಾಸ್ತ್ರವನ್ನ ನಾವು ನೆರವೇರಿಸಬೇಕಾಗಿತ್ತು ಅಲ್ವಾ? ಆ ಧರ್ಮಶಾಸ್ತ್ರದಲ್ಲಿರುವಂಥ ಶಾಪಗಳು ಪಾಪಗಳನ್ನೆಲ್ಲ ಮುರಿದಾಕಿ ಯೇಸು ಏನ್ ಮಾಡಿದನು, ಒಂದು ಹೊಸ ಹಾದಿಯನ್ನ ಉಂಟು ಮಾಡಿದನು. ಯಾವುದದು? ಯೇಸುವನ್ನ ನಂಬುವ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದುತ್ತಾನೆ. ಯೇಸುವನ್ನ ಹಿಂಬಾಲಿಸಿಕೊಂಡು ನಾವು ಹೋಗಬೇಕು. ಈಗ ಯೇಸು ಏನು ಮಾಡಿದನೋ ಅದನ್ನು ನಾವು ಹಿಂಬಾಲಿಸಿಕೊಂಡು ನಾವು ಹೋಗ್ಬೇಕು. ಆತನ ಹಿಂದೆ ನಾವು ಹೋಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೊಸ ಮಾರ್ಗವನ್ನ ನಮಗಾಗಿ ಸಿದ್ಧ ಮಾಡಿದ್ದಾನೆ. ಆದುದರಿಂದ ಯೇಸು ಏನು ಮಾಡ್ತಾನೆ, ಯಾವ ಹಾದಿಯಲ್ಲಿ ಹೋದನೋ ಆತನನ್ನು ಹಿಂಬಾಲಿಸಿಕೊಂಡು ಆತನನ್ನು ನಂಬಿ ಆತನನ್ನು ಹಿಂದೆ ಹೋಗುವಾಗ ಏನು ಮಾಡುತ್ತೇವೆ, ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋರಾಗಿರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಮಿಳಲ್ಲಿ ಒಂದು ಹಾಡು ಇದೆ, காலடி தெரியாமல் போனாலும் கர்த்தர் என் முன்னே உண்டு. காலடி தெரியாமல் போனாலும் கர்த்தர் என் முன்னே உண்டு. சமுத்திரம் ஒதுக்கி வழிகாட்டுவார், நம்பி நான் முன் செல்லுவேன். சமுத்திரம் ஒதுக்கಿ ಸಮುದ್ರವನ್ನು ಎರಡು ಭಾಗ ಮಾಡಿ ನಮಗೆ ದಾರಿಯನ್ನು ಉಂಟು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವೇ நம்புவேன், நாளெல்லாம் நான் பின்பற்றுவேன். என்னை அவரிடம் ஒப்படைத்தேன், வெட்கப்பட்டு போக மாட்டேன். ஹல்ಲೆಲೂಯಾ. ಆತನನ್ನು ನಾನು ನಂಬುವನಾಗಿರುತ್ತೇನೆ. ಆತನನ್ನು ನಂಬುವ ನಾನು ಎಂದಿಗೂ ನಾನು ಆಶಾಭಂಗ ಪಡುವುದಿಲ್ಲ. ಆತನನ್ನು ನಂಬುವ ನಾನು ನಾಚಿಕೆಪಟ್ಟು ನಾನು ಹೋಗುವುದಿಲ್ಲ. ಆತನನ್ನು ನಂಬಿ ನಾನು ಆತನನ್ನು ಹಿಂಬಾಲಿಸಿಕೊಂಡು ನಾನು ಹೋಗುವಾಗ ನನ್ನ ಮುಖ ಲಜ್ಜೆಗೆಟ್ಟು ಹೋಗುವುದಿಲ್ಲ. ನನ್ನನ್ನು ಪ್ರಕಾಶಗೊಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಯೇಸು ಮಾಡಿದನು, ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ. ರಕ್ಷಣಾ ಕರ್ತನ ರಕ್ಷಣೆ ಅಧಿಪತಿಯಾಗಿ ನಾವು ಮುಂದೆ ಆತನು ಹೋಗುವನಾಗಿದ್ದಾನೆ. ಮೊನ್ನೆದಾಗಿ ಅಲ್ಲಿ 11ನೇ ವಾಕ್ಯವನ್ನು ಓದುವಾಗ, ಯಾಕಂದ್ರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೆನ್ನುವುದಕ್ಕೆ ನಾಚಿಕೆ ಪಡದೆ. ನೋಡಿರಿ, ಸಹೋದರರು ಎನ್ನುವುದಕ್ಕೆ ನಾಚಿಕೆ ಪಡದೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಏನು ಮಾಡ್ತಾನೆ, ಪರಿಶುದ್ಧಗೊಳಿಸುವ ದೇವರಾಗಿದ್ದಾನೆ. ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಆತನು ಈ ಲೋಕದಲ್ಲಿ ಬಂದನು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಆತನ ಸಹೋದರ ಸಹೋದರಿಗಳಾಗಿದ್ದೇವೆ. ಕಾರಣ ಯೇಸುವನ್ನು ಏನು ಮಾಡಿದ್ರು, ಯೇಸು ಆತನು ದೇವರಾಗಿದ್ದರೂ ಕೂಡ ಯೇಸು ತನ್ನನ್ನು ಏನು ಮಾಡಿದನು, ಬರೆದು ಮಾಡಿಕೊಂಡವನಾಗಿ ತನಗೋಸ್ಕರ ಒಂದು ದೇಹವನ್ನು ಸಿದ್ಧಪಡಿಸಿಕೊಂಡು ಆತನೇನು ಮಾಡಿದನು, ಈ ಲೋಕದಲ್ಲಿ ಬಂದನು ಅಲ್ವಾ. ಲೋಕದಲ್ಲಿ ಬಂದನು. ಯೇಸು ಅನ್ನೋ ಒಂದು ಹೆಸರನ್ನೇ ಲೋಕದಲ್ಲಿ ತಿರುಗಾಡುತ್ತಾ ಇದ್ದನು. ಯೇಸು ಏನು ಹೇಳಿದನು, ತನ್ನ ಶಿಷ್ಯರನ್ನು ನೋಡಿ, ಇನ್ನು ಮುಂದೆ ನಾನು ನಿಮ್ಮನ್ನು ಶಿಷ್ಯರೆಂಬುದಾಗಿ ಕರೆಯುವ, ನನ್ನ ಸಹೋದರರೆಂಬುದಾಗಿ ಕರೆದನು ಎಂಬುದಾಗಿ ಹೇಳುತ್ತಾ ಇದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ತೀರುವಾದ ನಂತರ ಕೂಡ ಪುನರುತ್ಥಾನ ಹೊಂದಿದ ನಂತರ ಅಲ್ವಾ, ಮಗ್ದಲ ಮರಿಯಳಿಗೆ ದೇವರು ದರ್ಶನ ಕೊಟ್ಟಾಗ ಮಗ್ದಲ ಮರಿಯಳಿಗೆ ಹೇಳ್ತಾ ಇದ್ದಾರೆ ಅಲ್ವಾ, ನನ್ನ ದೇವರು ನಿಮ್ಮ ದೇವರು ಏನಾಗಿದ್ದಾನೆ, ನನ್ನನ್ನ ಏನ್ ಮಾಡಿದ್ದಾನೆ, ಜೀವಂತವಾಗಿ ಎಬ್ಬಿಸಿದ್ದಾನೆ ಎಂಬುದಾಗಿ ನನ್ನ ಸಹೋದರರಿಗೆ ಹೋಗಿ ಹೇಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯೋಹಾನ 20ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ.
ಆದ್ದರಿಂದ ಪವಿತ್ರ ಮಾಡುವ ಯೇಸುವನ್ನು ನಮ್ಮನ್ನು ಮುಟ್ಟಿಸಿದಂಥದ್ದು ಯಾರು? ಪರಲೋಕದ ದೇವರು. ನಾವು ಆತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಗಳಾಗಿರುವವರಾಗಿರುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರ ಮಾಡುವನು ಯಾರು? ಯೇಸು. ಪವಿತ್ರ ಪಡಿಸಿಕೊಳ್ಳೋರು ಯಾರು? ನಾವು. ಇಬ್ಬರು ಕೂಡ ದೇವರಿಂದ ಹುಟ್ಟಿದಂಥ ಮಕ್ಕಳಾಗಿದ್ದೇವೆ. ಆದುದರಿಂದ ಆತನು ನಮ್ಮನ್ನು ಸಹೋದರರು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯನ ಓದೋಣ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. 14ನೇ ವಾಕ್ಯ. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಹಲ್ಲೆಲೂಯ. ಹಂಗಾರೆ ಏನಾಗಿದೆ? ದೇವರು ಒಂದೇ ಸಾರಿ, ಯೇಸು ಒಂದೇ ಸಾರಿ ಈ ಲೋಕದಲ್ಲಿ ಹುಟ್ಟು ನಮಗಾಗಿ ತನ್ನ ದೇಹವನ್ನೇ ಸಮರ್ಪಿಸಿದ್ದರಿಂದ ನಾವು ಪರಿಶುದ್ಧರಾಗುವವರಾಗಿರುತ್ತೇವೆ. ಆ ಪರಿಶುದ್ಧತೆಯನ್ನ ದೇವರು ನಮಗೆ ಶಿಲುಬೆಯಲ್ಲಿ ಸಂಪಾದಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ಆತನು ಪರಿಶುದ್ಧ ಮಾಡಿದ್ದಾನೆ, ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ಆದ್ದರಿಂದ ನಾವು ಪರಿಶುದ್ಧ, ದೇವರು ನಮ್ಮನ್ನು ಶಿಲುಬೆಯಲ್ಲಿ ಪರಿಶುದ್ಧರಾಗುವಂತೆ ದೇವರು ಏನು ಮಾಡಿದ್ದಾನೆ? ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದರಿಂದ ನಾವು ಪರಿಶುದ್ಧರಾಗಿದ್ದೇವೆ. ಆತನ ನಂಬುವ ಪ್ರತಿಯೊಬ್ಬರು ಕೂಡ ಪರಿಶುದ್ಧರಾಗಿರುತ್ತೇವೆ. ಆದ್ದರಿಂದ ಇನ್ನು ಮುಂದೆ ನಾವು ಪಾಪ ಮಾಡೋಣ ಎಂಬುದಾಗಿ ಅಲ್ಲ, ಪರಿಶುದ್ಧ ಮಾಡಿಕೊಳ್ಳುತ್ತಾ ನಾವಿರಬೇಕು. ಪ್ರತಿದಿನವೂ ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳುತ್ತಾ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಅಲ್ವಾ, ಇದನ್ನು ಕ್ಲಿಯರ್ ಆಗಿ ನನಗೆ ಹೇಳೋಕ್ಕೆ ಸಮಯ ಇಲ್ಲ, ಟೈಮ್ ಆಗ್ತದೆ. ಅದರಿಂದ ಬೇಗ ಬೇಗ ಹೋಗ್ತಾ ಇದ್ದೇನೆ. ಅದು ನಿಮಗೆ ಅರ್ಥ ಮಾಡ್ಕೊಳ್ಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವೇನು, ದೇವರು ನಮ್ಮನ್ನು ಏನು ಮಾಡ್ತಾನೆ? ಪರಿಶುದ್ಧರಾಗಿ ನಮ್ಮನ್ನು ಮಾಡುವುದಕ್ಕಾಗಿ ಲೋಕದಲ್ಲಿ ಬಂದನು. ಹಲ್ಲೆಲೂಯ. ಮೊದಲದಾಗಿ ಲೋಕದಲ್ಲಿ ಬಂದದಕ್ಕೆ ಕಾರಣ ಏನೋ? ಆತನೇನಾಗಿದೆ? ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ಯೇಸು ಬಲಿಯಾದನು. ಹೇಳಿರಿ, ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ಯೇಸು ಬಲಿಯಾದನು. ಎರಡನೇದಾಗಿ ಆತನನ್ನು ಹಿಂಬಾಲಿಸುವುದಕ್ಕೋಸ್ಕರ ಒಂದು ಮಾರ್ಗವನ್ನು ನನಗಾಗಿ ಸಿದ್ಧ ಮಾಡಿದ್ದಾನೆ. ಆತನನ್ನು ಹಿಂಬಾಲಿಸುವುದಕ್ಕೋಸ್ಕರ ನನಗಾಗಿ ಮಾರ್ಗವನ್ನು ಸಿದ್ಧಪಡಿಸಿ ನನ್ನ ಮುಂದೆ ಒಂದು ರಕ್ಷಣೆ ಅಧಿಪತಿಯಾಗಿ ಯೇಸು ಹೋಗುವವನಾಗಿದ್ದಾನೆ. ನಾನು ನಂಬಿ ಆತನ ಹಿಂಬಾಲಿಸುವವನಾಗಿದ್ದೇನೆ. ಮೂರನೇದಾಗಿ ನನ್ನನ್ನು ಪರಿಶುದ್ಧ ಮಾಡುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನನ್ನು ಅರ್ಪಿಸಿದ. ನನ್ನನ್ನು ಪರಿಶುದ್ಧ ಮಾಡುವುದಕ್ಕಾಗಿ ಯಜ್ಞದ ಕುರಿಯಾಗಿ ಈ ಲೋಕದಲ್ಲಿ ಜನಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಈ ಜನಗೆ ಅರ್ಥ ಆಗಿದೆ ಗೊತ್ತಿಲ್ಲ, ಹೌದಲ್ವಾ? ಮೊದಲು ಗೋಧಲಿ ಅಂದ್ರೆ ಏನಂತ ಹೇಳಿದೆ? ಬಟ್ಟೆಯಿಂದ ಯಾಕೆ ಸುತ್ತಿದ್ದಾರೆ ಅಂತ ಹೇಳಿದೆ ಅಲ್ವಾ? ಆ ಯಜ್ಞದ ಕುರಿಯಾಗಿರುವ ಯೇಸು ನಮಗಾಗಿ ಏನು ಮಾಡಿದ್ದಾನೆ? ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ಯೇಸು ಬಲಿಯಾಗಿದ್ದಾನೆ ಅಲ್ವಾ? ನನಗೋಸ್ಕರ ಒಂದು ಹೊಸ ಮಾರ್ಗವನ್ನು ತೆರೆ ಮಾಡಿ ಅದರಲ್ಲಿ ನಡೆಯುವಂತೆ, ಪರಿಶುದ್ಧನಾಗಿ ನಡೆಯುವಂತೆ ದೇವರು ಏನು ಮಾಡಿದ್ದಾನೆ? ನನ್ನನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ. ಆದ್ದರಿಂದ ಪ್ರಿಯವಾದವರೇ, ಇನ್ನೊಂದನ್ನು ಹೇಳಿ ನಾನು ಮುಗಿಸ್ತೀನಿ. ಯಾವ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ನಾನು ಅನೇಕ ಸಾರಿ ನಿಮಗೆ ಹೇಳಿದ್ದೀನಲ್ವಾ? 1 ಕೊರಿಂಥಿ 1ನೇ ಅಧ್ಯಾಯ 28ನೇ ವಾಕ್ಯ ಓದುವಾಗ, ನಾವು ಜ್ಞಾನಹೀನರಾಗಿದ್ದೆವು, ಫಲಹೀನರಾಗಿದ್ದೆವು, ದರಿದ್ರರಾಗಿದ್ದೆವು, ಯಾವ ಯೋಗ್ಯತೆ ಇಲ್ಲದವರಾಗಿದ್ದರು, ಕುಲಹೀನರಾಗಿದ್ದೆವು, ನಾವು ಯಾವ ಗಣನೆಗೆ ಬಾರದವರಾಗಿದ್ದ ನಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ರಕ್ಷಿಸಿ ಆತನೇ ನಮಗೆ ಜ್ಞಾನವು, ರಕ್ಷಣೆಯು ನಮಗೆ ಏನಾಗಿದ್ದಾನೆ? ಮೋಚನೆ ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಬೇಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೀವು ಓದುವಂಥ ಸಮಯದಲ್ಲಿ ಎಬೇಸ ಪತ್ರಿಕೆ ಅದನ್ನು ಮಾತ್ರ ಓದಿ ಮುಗಿಸೋಣ, ಹೌದಲ್ವಾ? 2ನೇ ಅಧ್ಯಾಯ 9ನೇ ವಾಕ್ಯದಿಂದ ಎಬೇಸ ಪತ್ರಿಕೆ 2ನೇ ಅಧ್ಯಾಯ 11ರಿಂದ ಓದಿಕೊಳ್ಳೋಣ. 11ನೇ ವಾಕ್ಯದಿಂದ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿ ಎನ್ನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ.
ಓದ್ಬೋದಾ? 50. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು. ಇಲ್ಲಿ ನಾವು ನೋಡುತ್ತಾ ಅದು ಏನಂತ ಹೇಳ್ತಾ ಅದನ್ನ ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರ ಎನಿಸಿಕೊಳ್ಳುವವರು ನಿಮ್ಮನ್ನು, ನಾವು ಸುನ್ನತಿ ಇಲ್ಲದವರಾಗಿದ್ದೆವು, ನಾವು ಪೂರ್ವಕಾಲ ಕ್ರಿಸ್ತನನ್ನು ಸೇರದವರಾಗಿದ್ದೆವು, ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರಾಗಿದ್ದರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಗಳಿಗೆ ಸಂಬಂಧ ಇಲ್ಲದವರಾಗಿ ನಾವಿದ್ದೆವು. ಅದು ಮಾತ್ರ ಅಲ್ಲ, ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು, ದೇವರನ್ನು ಅರಿಯದವರಾಗಿದ್ದೆವು ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿತ್ತು, ಆತನ ರಕ್ತದ ಮೂಲಕ ಸಮೀಪವಾಗಿರಿ. ಹಲ್ಲೆಲೂಯಾ. ಇದನ್ನು ಸರಿಯಾಗಿ ನೀವು ಹೋದರೆ, ನಾನು ಕಳೆದ 40 ದಿವಸ ಉಪವಾಸದಲ್ಲಿ ಕೂಡ ನಾನು ಹೇಳಿದೆ, ನಾವೇನಾಗಿದ್ದೆವು, ಯಾವ ಯೋಗ್ಯತೆ ಇಲ್ಲ, ನಾವು ದೂರವಾಗಿದ್ದೆವು, ಅನ್ಯರಾಗಿದ್ದೆವು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಗಳು ಇಲ್ಲ ನಮಗೆ, ನಾವು ಸುನ್ನತಿ ಇಲ್ಲದವರು, ನಾವು ಅನ್ಯರಾಗಿರುವವರಾಗಿದ್ದರು, ಯಾವ ಆಶೀರ್ವಾದಗಳು ನಮಗೆ ಇಲ್ಲ. ಅದು ಮಾತ್ರವಲ್ಲ, ಅದೇನು ಹೇಳ್ತಾನೆ, ಯಾವ ನಿರೀಕ್ಷೆ ಕೂಡ ನಮಗೆ ಇಲ್ಲ, ನಮಗೆ ಯಾವ ದೇವರು ಕೂಡ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯಾವ ದೇವರು ಕೂಡ ನಮಗೆ ಇಲ್ಲ. ನಮ್ಮ ಸ್ಥಿತಿ ಮೊದಲು ಹೇಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈಗಿರುವಂಥ ಸ್ಥಿತಿ ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಶಿಲುಬೆಯಲ್ಲಿ ತನ್ನ ಗುರಿಯಾಗಿ ಬಂದು ಶಿಲುಬೆಯಲ್ಲಿ ತನ್ನನ್ನ ಬಲಿಯಾಗಿ ಅರ್ಪಿಸಿದ ನಿಮಿತ್ತ, ತನ್ನ ರಕ್ತವನ್ನ ಸುರಿಸಿ ನಮ್ಮನ್ನು ರಕ್ಷಿಸಿಕೊಂಡಿದ್ದ ನಿಮಿತ್ತ ಅಬ್ರಹಾಮನಿಗೆ ಉಂಟಾದ ಸಕಲ ಆಶೀರ್ವಾದಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮೊದಲು ದೂರವಾಗಿದ್ದೆವು, ದೇವರಿಗೆ ಅವರಿಗೆ ಸಂಬಂಧ ಇಲ್ಲದವರಾಗಿದ್ದೇವೆ. ಈಗ ಯೇಸುವಿನ ಐಕ್ಯಕ್ಕೆ ನಾವು ಬಂದಿದ್ದಾವೆ. ಯೇಸುವನ್ನು ದೇವರೆಂಬುದಾಗಿ ನಾವು ಕರೆಸಿಕೊಂಡು ಆತನ ನಾವು ಆರಾಧಿಸುವಂತ ಒಂದು ಕೃಪೆಯನ್ನು, ಮಕ್ಕಳೆನ್ನುವಂತ ಒಂದು ಅಧಿಕಾರವನ್ನು ನಮಗೆ ಕೊಟ್ಟು ಆತನನ್ನು ಆರಾಧಿಸುವಂತ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಂಗಾರೆ ನಾವೇನು ಮಾಡಬೇಕು? ನಾವೇನು ಮಾಡ್ಬೇಕು ಹೇಳಿರಿ? ಕುರುಬರು ಆ ಕುರಿಯನ್ನು ನೋಡಿ, ಆ ಮಗುವನ್ನು ನೋಡಿ, ದೇವದೂತರಿಂದ ತಮಗೆ ಹೇಳಲ್ಪಟ್ಟಂತ ಆ ವಿಷಯಗಳನ್ನು ಜನರಿಗೆ ಸಾರಿ ಹೇಳಿದ್ರು. ಜನರು ಆಶ್ಚರ್ಯಪಟ್ಟರು. ಈಗ ದೇವರು ನಮಗೆ ಕೊಟ್ಟಿರುವಂಥ ಕಾರ್ಯ ಏನು? ಯೇಸುವನ್ನು ಕುರಿತಾಗಿ ನಾವು ತಿಳಿದಿದ್ದೇವೆ, ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ, ಪಾಪದ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ, ಪರಿಶುದ್ಧ ಜನಾಂಗಗಳಾಗಿ ನಾವು ಮಾರ್ಪಟ್ಟಿದ್ದೇವೆ, ಪರಲೋಕ ರಾಜ್ಯದ ಒಂದು ಬಾಧ್ಯತೆಯನ್ನು ಹೊಂದಿಕೊಂಡವರಾಗಿ ನಾವು ಇರುವವರಾಗಿದ್ದೇವೆ. ಇದನ್ನು ನಾವೇನು ಮಾಡಬೇಕು? ನಾನು ಕಳೆದ ಸಾರಿ ಒಂದು ಕಾರ್ಯವನ್ನು ಹೇಳಿದೆ. ಏನಂತ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋದಾಗ ಗಬ್ರಿಯೇಲ್ ಅನ್ನುವಂಥ ದೂತನ ಆತನನ್ನು ಭೇಟಿ ಕಾಣುತ್ತಾ ಇದ್ದಾನೆ. ಯೇಸುವೇ, ನೀನು ಎಲ್ಲ ಕಾರ್ಯಗಳನ್ನು ನೀನು ಮುಗಿಸಿದ್ಯಾ ಅನ್ನೋದ, ಇನ್ನು ಏನಾದರೂ ಮಾಡೋದಿದೆಯಾ? ಜನರಿಗೋಸ್ಕರ ಮಾಡುವಂತ ಇಷ್ಟೇ ಮುಗೀತು, ನಾನೇನು ಮಾಡಬೇಕಾದ ಕಾರ್ಯ ಎಲ್ಲವನ್ನ ನಾನು ಮುಗಿಸಿದ್ದೇನೆ, ಇನ್ನು ಏನು ಮಾಡುವಂಥದ್ದಲ್ಲ. ಮುಂದೆ ಏನು? ಇದನ್ನು ಯಾರು ಮಾಡಬೇಕು? ನೀನು ಮಾಡಿ ಮುಗಿಸಿದ ಕಾರ್ಯಗಳನ್ನ ಇದನ್ನ ಮುಂದೆ ಯಾರು ಮಾಡಬೇಕು? ಅವ್ರು ಹೇಳ್ತಾರೆ, ನಾನು 12 ಮಂದಿ ಶಿಷ್ಯರನ್ನು ನಂಬಿ ಇದನ್ನು ಅವರಿಗೆ ಸಮರ್ಪಿಸಿ ನಾನು ಬಂದಿದ್ದೇನೆ ಎಂಬುದಾಗಿ. ಅವರು ಬಿಟ್ಟು ಬೇರೆ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಮಾಡಿದಂಥ ರಕ್ಷಣೆ ಕಾರ್ಯಗಳನ್ನ, ನಾನು ಮಾಡಿದಂಥ ಈ ಒಂದು ಒಳ್ಳೆ ಕಾರ್ಯಗಳನ್ನ ಜನರಿಗೆ ತಿಳಿಸಬೇಕಾದ್ರೆ, ದೇವರ ರಾಜ್ಯವನ್ನು ಕುರಿತಾಗಿ ತಿಳಿಸಬೇಕಾದ್ರೆ, ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ಕುರಿತಾಗಿ ಅವರಿಗೆ ತಿಳಿಸಬೇಕಾದ್ರೆ, ಯೇಸು ಏನು ಮಾಡಿ ಸಂಪಾದಿಸಿ ಇಟ್ಟಿದ್ದನ ಆಶೀರ್ವಾದಗಳನ್ನ ಇನ್ನು ನಾನು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಯಾವ ರೀತಿಯಾದ ಒಂದು ಕಾರ್ಯವಾದನ್ನು ನಾನು ಮಾಡೋದಿಲ್ಲ. ನಾನು ನನ್ನೊಂದಿಗೆ ತಂದ 12 ಮಂದಿ ಶಿಷ್ಯರನ್ನು ನಂಬಿ ಈ ಒಂದು ಕೆಲಸವನ್ನು ಅವರಿಗೆ ನಾನು ಬಿಟ್ಟು ಬಂದಿದ್ದೇನೆ ಎಂಬುದಾಗಿ ಆತನೇ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. 12 ಮಂದಿ ಶಿಷ್ಯರು ಏನು ಮಾಡಿದ್ದಾರೆ? ಹೇಳಿ ಮುಗಿಸಿದ್ದಾರೆ. ಈಗ ನೀವು ಮಾಡತಕ್ಕಂಥ ಕಾರ್ಯ ಯಾವುದಿದೆ? ಈ ಕ್ರಿಸ್ಮಸ್ ದಿನದಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಂಡು ನೀವು ಮಾಡತಕ್ಕಂಥ ಕಾರ್ಯ ಯಾವುದು? ಯೇಸು ನನಗಾಗಿ ಮಾಡಿದ ಸಂಪಾದಿಸಿದಂಥ ರಕ್ಷಣೆಯನ್ನ, ಆನಂದವನ್ನ ಇನ್ನೊಬ್ಬರಿಗೆ ನೀವು ತಿಳಿಸುವಂಥದ್ದೇ ದೇವರಿಗೆ ಮಾಡುವಂಥದ್ದು ಉಪಕಾರ. ಹಲ್ಲೆಲೂಯಾ. ಯೇಸು ಹೇಳ್ತಾನೆ, ಮಗನೇ ಮಗಳೇ, ನಿನಗೋಸ್ಕರ ಒಂದು ಕುರಿಮರಿಯಾಗಿ ಲೋಕದಲ್ಲಿ ಬಂದು ನೀನು ಸಾಯಬೇಕಾದ ಸ್ಥಳದಲ್ಲಿ ನನ್ನನ್ನೇ ನಾನು ನಿನಗಾಗಿ ಅರ್ಪಿಸಿ ಆ ಪಾಪದ ಕ್ಷಮಾಪಣೆಯನ್ನು
ನಿನ್ನ ಜನ್ಮ ಕರ್ಮ ಪಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿನಗೆ ರಕ್ಷಣೆಯನ್ನು ಕೊಟ್ಟು ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕೊಟ್ಟಿದ್ದನಲ್ಲ, ನನಗಾಗಿ ನೀನೇನು ಮಾಡುತ್ತೆ? ನನಗಾಗಿ ನೀನೇನು ಮಾಡುತ್ತೆ? ನೀ ನನಗಾಗಿ ಏನು ಮಾಡುತ್ತೆ ಎಂಬುದಾಗಿ ಯೇಸು ಇದನ್ನಲ್ಲಿ ನಮ್ಮ ನೋಡಿ ಕೇಳುತ್ತಾ ಇದ್ದಾನೆ. ನಾವೇನು ಮಾಡಲಿಕ್ಕೆ ಸಾಧ್ಯ? ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಪ್ರಿಯವಾದವರೇ, ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಯೇಸುವನ್ನು ನೋಡಿ ಹೇಳೋಣ. ಒಂದು ವೇಳೆ ಇನ್ನು ನೀವು ರಕ್ಷಣೆ ಹೊಂದದೇ ಇರುವುದಾದರೆ ಯೇಸುವನ್ನು ನೀವು ಅಂಗೀಕರಿಸಿಕೊಳ್ಳಿರಿ. ಯೇಸುವೇ, ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ನೀನು ಬಲಿಯಾಗಿ ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸಿ, ಯೇಸುವೇ ನನ್ನನ್ನು ಪರಿಶುದ್ಧ ಮಾಡಿದೆಯಲ್ಲ, ನಾನು ನಿನ್ನನ್ನು ಬಾಳಿಸ್ತೇನಪ್ಪ. ನಾನು ನಿನ್ನನ್ನು ನಂಬುತ್ತೇನೆ, ನಾನು ನಿನ್ನನ್ನು ನಂಬುತ್ತೇನೆ, ನನ್ನ ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡವರಾಗಿ ನೀವು ಹೇಳಿರಿ. ಯೇಸುವೇ, ಈ ರಕ್ಷಣೆ ನನಗೆ ಬೇಕು, ಈ ಆನಂದವು ನನಗೆ ಬೇಕು. ಯೇಸುವನ್ನು ನೋಡಿ ಹೇಳಿರಿ, ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನುವರು. ಯೇಸಪ್ಪ, ನಾನು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ನೀನು ನನಗೆ ಆ ರಕ್ಷಣೆಯನ್ನು ಕೊಟ್ಟಿದ್ದೆ, ಪಾಪದ ಕ್ಷಮಾಪಣೆಯನ್ನು ಕೊಟ್ಟಿದೆಯಪ್ಪ, ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕೊಟ್ಟಿದ್ದೀನಿ. ಇದನ್ನು ಅರಿಯದೇ ಇರುವಂತ ಜನ ಎಷ್ಟೋ ಇದ್ದಾರೆ. ಪರಲೋಕ ರಾಜ್ಯದ ಕುರಿತ ನಿರೀಕ್ಷೆ ಇಲ್ಲ. ಹುಟ್ಟಿದ್ದೇನೆ, ಸತ್ತ ನಂತರ ನಾನು ಎಲ್ಲಿಗೆ ಹೋಗುತ್ತೇನೆ ಅನ್ನೋ ಒಂದು ನಿರೀಕ್ಷೆ ಇಲ್ಲದವರಾಗಿ ಜೀವನ ಮಾಡುತ್ತಾರೆ. ಆ ನಿರೀಕ್ಷೆ ಇಲ್ಲದವರಿಗಾಗಿ ಆ ನಿರೀಕ್ಷೆಯನ್ನು ನಾನು ಹುಟ್ಟಿಸುವ ರೀತಿಯಲ್ಲಿ ಕರ್ತನೇ ನಿನ್ನನ್ನು ಕುರಿತಾಗಿ ಅವರಿಗೆ ನಾನು ಹೇಳುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಳ್ಳಿ. ಏನೋ ತಂದೆ ಕುಡ್ದೆ ನಾನು ಮಾಡಿ ಹೋದೆ ಎನ್ನುವುದಾಗಿ ಅಲ್ಲ, ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಿನಗೆ ಸ್ತೋತ್ರ. ನೀನು ಕೊಟ್ಟ ವಾಕ್ಯವನ್ನು ಕರ್ತನೆ ನನಗೆ ತಿಳಿದಷ್ಟು ನಾನು ಹೇಳಿದೆನಪ್ಪ. ಕರ್ತನೆ ಅವರ ಅದನ್ನು ಗ್ರಹಿಸಿಕೊಂಡವರಾಗಿ ಈ ದಿನದಲ್ಲಿ ಕರ್ತನೆ ತೀರ್ಮಾನದೊಂದಿಗೆ ಮುಂದೆ ಹೋಗಲಿಕ್ಕೆ ನೀನು ಕೃಪೆ ಕೊಡಪ್ಪ. ನನಗೆ ಸ್ತೋತ್ರ. ಬಂದಿರೋ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ಪಾಪ ಶಾಪಗಳಿಂದ ಬಿಡುಗಡೆ ಮಾಡು. ರಕ್ಷಣೆ ಅನುಭವಕ್ಕೆ ಬರಲಿಯಸು. ಇನ್ನು ರಕ್ಷಣೆ ಹೊಂದದೇ ಇರುವವರು ಕರ್ತನೆ ನಿನ್ನನ್ನು ಅಂಗೀಕರಿಸಿಕೊಂಡವರಾಗಿ ನಿನ್ನನ್ನು ನಂಬಿ ಕರ್ತನೆ ರಕ್ಷಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಕೃಪೆ ಕೊಡಪ್ಪ. ಈ ಕ್ರಿಸ್ಮಸ್ ದಿನದಲ್ಲಿ ಕರ್ತನೆ ಎಲ್ಲ ರೀತಿಯಾದ ಆಶೀರ್ವಾದಗಳಿಂದ